ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ನಮ್ಮ ಶಿಕಾರಿಪುರ ಶತಶತಮಾನಗಳಿಂದಲೂ ಕೂಡ ನಾಡಿಗೆ ಕೊಡುಗೆಯನ್ನು ಕೊಡ್ತಾ ಬಂದಿರುವಂಥ ಊರು. 12ನೇ ಶತಮಾನದಲ್ಲಿ ಅಲ್ಲಮಪ್ರಭು ಅಕ್ಕಮದೇವಿಯಿಂದ ಆರಂಭಿಸಿ ಜಿ ಎಸ್ ಶಿವರುದ್ರಪ್ಪನೂ ಆಗಿರ್ಬೋದು, ಪ್ರತಿ ಹಂತದಲ್ಲೂ ಸಾಹಿತ್ಯ ಕ್ಷೇತ್ರಕ್ಕೆ, ರಾಜಕೀಯ ಕ್ಷೇತ್ರಕ್ಕೆ, ಹಲವಾರು ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿರುವಂಥ ನಾಡು. ಇಂಥ ಸಮಯದಲ್ಲಿ ಈ 2026ರಲ್ಲಿ ಮತ್ತೆ ಶಿಕಾರಿಪುರದಿಂದ ಮತ್ತೊಂದು ಹೊಸ ಜ್ಞಾನ ಕ್ರಾಂತಿ ಆರಂಭಿಸಿರೋರು ನಮ್ಮ ನವೀನ್ ಕುಮಾರ್ ಎಂ ಅವರು. ನವೀನ್ ಕುಮಾರ್ ಎಂ ಅವರು ಏನು ಮಾಡಿದ್ದಾರೆ, ಏನು ಕತೆ ಅನ್ನೋದನ್ನ ಮಾತಾಡೋಣ. ಮೊದಲನೇದಾಗಿ ಅವ್ರನ್ನ ಸ್ವಾಗತ ಮಾಡ್ತೀನಿ. ವೆಲ್ಕಮ್ ಸರ್. ಎಸ್ ಸರ್, ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ನವೀನ್ ಸರ್, ವಿಶೇಷವಾದ ಸಾಧನೆ ಅಂತ ಅಂದರೆ ಪುಸ್ತಕ ಲೋಕಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ಕೊಡುಗೆನೆ ಬುದ್ಧಿವಂತರು ಬಡವರಾಗುವುದು ಏಕೆ ಅಂತ. ಬುದ್ಧಿವಂತರು ಬಡವರಾಗುವುದು ಏಕೆ, ಇದು ನಮ್ಮ ಶಾಲಾ ಜೀವನ, ನಿಮ್ಮ ಶಾಲಾ ಜೀವನ, ನೋಡ್ತಿರುವಂಥ ವಿದ್ಯಾರ್ಥಿಗಳು ನಿಮ್ಮ ಶಾಲಾ ಜೀವನ ಎಲ್ಲ ಅಬ್ಸರ್ವ್ ಮಾಡ್ರಿ. ಹಿರಿಯರಾದವರು ನಿಮ್ಮ ಹಿಂದಿನ ಕ್ಲಾಸ್ ತರಗತಿಗಳು ನೆನೆಸ್ಕೊಳ್ರಿ. ನಿಮ್ಮ ಕ್ಲಾಸಲ್ಲಿ, ನಿಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಯಾರು ಆ ಅರ್ಲಿ ಸ್ಟೇಜಲ್ಲಿ ಬುದ್ಧಿವಂತರು ಅಂತ ಅನ್ಸ್ಕೊಂಡಿದ್ರು, 30ರ ನಂತರದಲ್ಲಿ ಅವ್ರು ಯಾರು ಶ್ರೀಮಂತಿಕೆಯಲ್ಲಿ, ಸಿರಿವಂತಿಕೆಯಲ್ಲಿ, ಕೇವಲ ಹಣ ಅಂತಲ್ಲ, ಮಲ್ಟಿ ಡೈಮೆನ್ಷನಲ್ ಸಿರಿವಂತಿಕೆ ಇರುತ್ತೆ, ಆ ಉತ್ತುಂಗಕ್ಕೆ ರೀಚ್ ಆಗಲಿಲ್ಲ. ಯಾರು ನಾವು ಸಾಮಾನ್ಯ, ಬಿಲೋ ಸಾಮಾನ್ಯ ಅನ್ಕೊಂಡಿದೀವೋ ಅವರು ಅತ್ಯುನ್ನತ ರಿಚ್ನೆಸ್ ಕಡೆ ರೀಚ್ ಆಗ್ಬಿಟ್ರು. ಇದು ಹೇಗೆ ಸಾಧ್ಯ ಅನ್ನೋ ಕುತೂಹಲಕಾರಿ ಪ್ರಶ್ನೆ ನಿಮಗೂ ಉಳಿದಿದೆ, ನನಗೂ ಉಳಿದಿದೆ. ಅದನ್ನು ಹುಡುಕುವಂಥ ಪ್ರಯತ್ನವನ್ನ ಅದ್ಭುತ ಸೈಂಟಿಫಿಕ್ ಅನಾಲಿಸಿಸ್ ಒಂದಿಗೆ ಮಾಡಿಕೊಂಡು ಒಂದು ಪುಸ್ತಕ ರಚನೆ ಮಾಡ್ತಾರೆ. ಈ ಪುಸ್ತಕದ ಹೆಗ್ಗಳಿಕೆ ಎಂದರೆ, ಈ ಪುಸ್ತಕ ಮುದ್ರಣಕ್ಕೆ ಕರ್ನಾಟಕ ಪುಸ್ತಕ ಪ್ರಾಧಿಕಾರ ಅನುದಾನ ಕೊಟ್ಟು ಮುದ್ರಣ ಮಾಡ್ತದೆ. ಅಂದ್ರೆ ಸಾಹಿತ್ಯದ ಪ್ರಕಾರಗಳಲ್ಲಿ ಸೆಲ್ಫ್ ಹೆಲ್ಪ್ ಬುಕ್ ಅಂತ, ಸ್ವ ಮೋಟಿವೇಟ್ ಆಗುವಂತ ಪುಸ್ತಕಗಳ ಒಂದು ಕ್ಯಾಟಗರಿ ಇದೆ. ಆ ಕ್ಯಾಟಗರಿನಲ್ಲಿ ಸ್ಥಾನ ಕೊಡೋದು ಕಡಿಮೆ. ಅಂಥದ್ರಲ್ಲಿ ಈ ಪುಸ್ತಕಕ್ಕೆ ಸ್ಥಾನ ಕೊಟ್ಟು ಕನ್ನಡ ಪುಸ್ತಕ ಪ್ರಾಧಿಕಾರ ಕರ್ನಾಟಕ ಸರ್ಕಾರದಿಂದ ಗ್ರಾಂಟ್ ತಗೊಂಡು ಮುದ್ರಣಗೊಂಡು ಇವತ್ತು ನಾಡಿನ ಪುಸ್ತಕ ಮಳಿಗೆಗಳಲ್ಲಿ, ಆನ್ಲೈನ್ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇದೆ. ಈ ಪುಸ್ತಕದ ಇನ್ನೊಂದು ಹಿರಿಮೆ ಅಂದರೆ, ಮೊದಲ ಲೇಖಕನಿಗೆ ಯಾರು ಬೆನ್ ತಟ್ಟೋರು ಕಡಿಮೆ, ಒಂದಷ್ಟು ಪಾಪ್ಯುಲರ್ ಆದ್ಮೇಲೆ ಸಿಗುತ್ತೆ. ಆದರೆ ಈ ಪುಸ್ತಕಕ್ಕೆ ಏನು ನಮ್ಮ ಕುಂಬಾರ ವೀರಭದ್ರಪ್ಪನವರು, ದಟ್ ಮೀನ್ಸ್ ಪಾಪ್ಯುಲರ್ ಆಸ್ ವಿ ಅಂತ ಪಾಪ್ಯುಲರ್ ಇದಾರಲ್ಲ, ಅವರು ಇದಕ್ಕೆ ಮುನ್ನುಡಿಯನ್ನು ಬರೆದು ಈ ಪುಸ್ತಕಕ್ಕೆ ಶುಭ ಹಾರೈಸಿದ್ದಾರೆ. ಜೊತೆಗೆ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ CR ಚಂದ್ರಶೇಖರ್ ಸರ್ ಅವರು ಈ ಪುಸ್ತಕಕ್ಕೆ ಬೆನ್ನುಡಿ ಬರೆದು ಶುಭ ಹಾರೈಸಿದ್ದಾರೆ. ಅಂದರೆ ಈ ಪುಸ್ತಕದ ಒಂದಷ್ಟು ಸ್ಕ್ರಿಪ್ಟ್ಗಳನ್ನು, ಥೀಮ್ಗಳನ್ನು ನೋಡಿದಾಗ ಅವ್ರಿಗೆ ಖುಷಿಯಾಗಿ ಅಂತಂಥ ದೊಡ್ಡ ವ್ಯಕ್ತಿಗಳು ಇದಕ್ಕೆ ಮುನ್ನುಡಿ ಬೆನ್ನುಡಿ ಬರೆದು ಹರಿಸಿದ್ದಾರೆ. ಜೊತೆಗೆ ನನಗೂ ಈ ಪುಸ್ತಕ ಸಿಕ್ಕಾಗ ತುಂಬ ಆಶ್ಚರ್ಯ ಆಯಿತು. ನವೀನ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಇಮಿಡಿಯೇಟ್ ಇದ್ರ ಬಗ್ಗೆ ನಮ್ಮ ಜನಗಳಿಗೆ ತಲುಪಿಸ್ಬೇಕು. ಈ ಪುಸ್ತಕ ಬರೀ ಎಲ್ಲೋ ಗ್ರಂಥಾಲಯಗಳಲ್ಲಿ ಉಳ್ಕೋಬಾರ್ದು, ಮನೆಗಳಲ್ಲಿ ಮನಗಳಲ್ಲಿ ತಲುಪಬೇಕು. ಬುದ್ಧಿವಂತರು ಬಡವರಾಗುವುದು ಏಕೆ ಅಂತ ಕತೆ ಹೇಳ್ಕೊಂತಾನೆ ನಾವು ಶತಮಾನ ಕಳಿಬಾರ್ದು. ಇನ್ನು ಮುಂದೆ ಬರುವ ಬುದ್ಧಿವಂತರು ಬಡವರು ಆಗಬಾರ್ದು. ಅದಕ್ಕೋಸ್ಕರನೇ ಈ ಪುಸ್ತಕವನ್ನು ಹೆಚ್ಚು ಜನಕ್ಕೆ ತಲುಪಿಸುವಂಥ ಪ್ರಯತ್ನ ಮಾಡುವ ಫಲವಾಗಿ ನಾನು ಇವತ್ತು ನಮ್ಮ ಜೊತೆ ಸೇರಿಸ್ಕೊಂಡಿದ್ದೀನಿ. ಈ ಪುಸ್ತಕದ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋದಿದೆ. ಮೊದಲನೇದಾಗಿ, ಈ ಪುಸ್ತಕ ಹೇಳಿದ ಮೇಲೆ ಈ ಪುಸ್ತಕನ ಕೊಂಡ್ಕೊಳ್ಳೇಬೇಕು. ಕೊಂಡ್ಕೊಳ್ಳೋದಕ್ಕೆ ವೇದಿಕೆಗಳು ಅಂದರೆ ಆನ್ಲೈನಲ್ಲೂ ಮತ್ತು ಆಫ್ಲೈನಲ್ಲೂ ಅವೈಲೇಬಲ್ ಇದೆ. ಆನ್ಲೈನ್ ವೇದಿಕೆಗಳಲ್ಲಿ ಸಪ್ನಾ ಆನ್ಲೈನ್, ಸಾಧನಮಾರ್ಟ್.com, KPSC ವಾಣಿ, ಹಾಗೂ ನಮ್ಮ ಧಾರವಾಡದಲ್ಲಿ ಶಾರದಾಂಬ ಪುಸ್ತಕಾಲಯ ಅಂತ ಇದೆ, ಅಲ್ಲಿ ಬಸವರಾಜ್ ಅಂತ ಇದ್ದಾರೆ. 7996405903 ಇಲ್ಲಿ ಸ್ಕ್ರಾಲಿಂಗಲ್ಲಿ ನಂಬರ್ ಬರ್ತಾ ಇರತ್ತೆ. ಬಸವರಾಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮನೆಗೆ ವಿತಿನ್ ಎ ವೀಕ್ ಬುಕ್ ತಲುಪಿಸೋಂಥ ಪ್ರಯತ್ನ ಮಾಡ್ತಾರೆ. ಅದರ ಆಚೆಗೆ ಇಷ್ಟು ಶ್ರಮ ಹಾಕಿದ ಮೇಲೆ ಈ ಶ್ರಮವನ್ನು ಜನಗಳಿಗೆ ಲೈಫ್ ಟ್ರಾನ್ಸ್ಫಾರ್ಮೇಷನ್ಗೆ ಹೆಲ್ಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ನವೀನ್ ಸರಲ್ಲೂ ವಿನಂತಿ ಮಾಡ್ಕೋತೀನಿ. ನವೀನ್ ಸರ್ ಕೂಡ ಒಂದು ನಂಬರ್ ಕೊಟ್ಟಿದ್ದಾರೆ, 9844491854 9844491854. ಈ ನಂಬರಿಗೆ ವಾಟ್ಸಪ್ ಮೂಲಕ ನೀವು ಸಂಪರ್ಕ ಮಾಡಿದ್ರೆ ನಿಮಗೆ ಅದೇನು ಫೋನ್ಪೇ ಮೂಲಕನೋ ಏನೋ ಪೇಮೆಂಟ್ ತೆಗೆದುಕೊಂಡು ನಿಮ್ಮ ಮನೆಗೆ ಪುಸ್ತಕ ತಲುಪಿಸೋಂಥ ಪ್ರಯತ್ನ ಮಾಡ್ತಾರೆ. ಆ್ಯಂಡ್ ನೀವು ಪುಸ್ತಕಾಲಯಗಳಿಗಾದರೆ ಸಪ್ನಾ ಆನ್ಲೈನ್ ಆಗಿರ್ಬೋದು, ನವ ಕರ್ನಾಟಕ ಆಗಿರ್ಬೋದು, ಶಿವಮೊಗ್ಗದಲ್ಲಿ ಡಯಾನಾ ಬುಕ್ ಸ್ಟಾಲ್ ಆಗಿರ್ಬೋದು, ಕರ್ನಾಟಕ ಪುಸ್ತಕ ಮಳಿಗೆ ಅಂತ ಇದೆ ಅಲ್ಲಾಗಿರ್ಬೋದು. ಆ್ಯಂಡ್ ಲಾಸ್ಟ್ಲಿ ಐ ರಿಕ್ವೆಸ್ಟ್ ನವೀನ್ ಸರ್, ನಮ್ಮೂರಿಂದ ಹೊರಟಂತ ಜ್ಞಾನ ನಮ್ಮೂರು ಬುಕ್ ಸ್ಟಾಲ್ಗಳಲ್ಲಿ ಸಿಗಬೇಕು. ಇಲ್ಲಿಗೆ ಯಾರಾದರೂ ಯಾತ್ರೆಗೆ, ದೊಡ್ಡ ಯಾತ್ರಾ ಸ್ಥಳ ಇದೆ ಎಲ್ಲ ಬಂದಾಗ ನಮ್ಮೂರು ಬುಕ್ ಸ್ಟಾಲ್ಗಳಲ್ಲಿ ಏನಾದ್ರು ಕೇಳಿದರೆ, ನಮ್ಮ ಬಿಂದು ಬುಕ್ ಹೌಸ್ ಆ್ಯಂಡ್ ಇಂಡಿಯನ್ ಬುಕ್ ಹೌಸ್ ಎಲ್ಲ ಇದೆ, ಅಲ್ಲಿ ಕೂಡ ಅವೈಲೇಬಲ್ ಮಾಡಿ ಅಂತ ಕೇಳ್ಕೊತಾ, ಈ ಪುಸ್ತಕ ಆಫ್ಲೈನಲ್ಲೂ ಇರಬೇಕು, ಆನ್ಲೈನ್ ಇರಬೇಕು. ಎಲ್ಲಿ ಇದು ಅಮೇರಿಕಾದಿಂದ ಬೇಕಿದ್ರೆ ತರಿಸ್ಕೋಬೇಕು, ಆ ಮಟ್ಟಕ್ಕೆ ಇದು ಅವೈಲಬಿಲಿಟಿ ಮಾಡಿ ಅಂತ ಹೇಳ್ತಾ. ಯಾಕಂದ್ರೆ ಕನ್ನಡಿಗರು ಜಗತ್ತಿನಾದ್ಯಂತ ಇದ್ದಾರೆ. ಕೇವಲ ನಾವು ಬೀದರ್ ಟು ಚಾಮರಾಜನಗರ ಸೀಮಿತ ಆಗದೆ ಎಲ್ಲ ಕಡೆ ರೀಚ್ ಆಗಲಿ ಅಂತ ವಿನಂತಿ ಮಾಡ್ತಾ ಮತ್ತು ಹಾರೈಸ್ತಾ ನಾನು ಪ್ರಶ್ನೆಗಳ ಕಡೆ ಬರ್ತೀನಿ ಸರ್. ಅಂದ್ರೆ ನಾನು ಓದ್ತಾ ತುಂಬಾ ವಿಚಾರಗಳು ನಮಗೆ
ಕುತೂಹಲ ಹುಟ್ಟಿಸ್ತು. ಎಸ್ ಸರ್. ನವೀನ್ ಸರ್, ನನ್ನ ಪ್ರಶ್ನೆಗಳು ತಗೊಳ್ಳೋಕ್ಕೂ ಮೊದಲು ಎಸ್ ಸರ್. ಪುಸ್ತಕದ ಬಗ್ಗೆ ನಿಮ್ಗೆ ಯಾಕೆ ಕನಸು ಹುಟ್ಟಿತು, ಓಕೆ. ಯಾಕೆ ರಚನೆ ಆಯಿತು, ಹೇಗಿದ್ರ ಸವಾಲುಗಳಿತ್ತು, ಒಂದೆರಡು ಮಾತಾಡ್ಬೋದಾ? ಎಸ್ ಸರ್. ಈಗ ಸಹಜವಾಗಿ ಸರ್ ನಿಮಗೂ ಆ ಪ್ರಶ್ನೆಗಳು ಬಂದಿದ್ದಾವೆ, ನನಗೂ ಬಂದಿದ್ದಾವೆ. ಇಲ್ಲಿ ಇದನ್ನು ನೋಡ್ತಾ ಇರೋ ಸುಮಾರು ಜನಕ್ಕೆ ಆ ಥರ ಪ್ರಶ್ನೆಗಳು ಬಂದಿದ್ದಾವೆ. ಈಗ ನೀವು ಆಲ್ರೆಡಿ ಹೇಳಿದ್ರಿ, ನಮ್ಮ ತರಗತಿಯಲ್ಲಿ ಈಗ ನಾವು ಪ್ರಾರಂಭದಿಂದ ಅಂದರೆ ಬಾಲ್ಯದಿಂದ ಇಲ್ಲಿವರೆಗೂ ಬರಬೇಕಾದ್ರೆ ಮಧ್ಯದಲ್ಲಿ ಕ್ಲಾಸ್ ರೂಮಲ್ಲಿ ಯಾರೋ ಟಾಪರ್ ಇರ್ತಾನೆ. ಬಟ್ ಇವತ್ತು ಆತ ಬೇರೆ ಯಾವ ಪರಿಸ್ಥಿತಿಯಾಗಿದ್ದಾನೆ ಅಂತ ನಮ್ಗೆ ಗೊತ್ತು. ನಾವು ಆ ಕ್ಲಾಸ್ ರೂಮಲ್ಲಿ ಕೌಂಟೇ ಮಾಡದೇ ಇರೋ ವ್ಯಕ್ತಿ, ಅವನ ಬಗ್ಗೆ ಗಮನನೇ ಹರಿಸದೇ ಇರೋ ವ್ಯಕ್ತಿ ಇವತ್ತು ಎಲ್ಲರ ಅಟೆನ್ಷನನ್ನು ತಗೊಂಡಿದ್ದಾನೆ. ಹೊಯ್ ಅಂದರೆ ಏನೂ ಇಲ್ಲದೆ ಇರೋರು ಎಂಪೈರ್ ಕಟ್ತಾ ಇದ್ದಾರೆ, ಎಲ್ಲ ಇದ್ದವರು EMI ಕಟ್ತಾ ಇದ್ದಾರೆ. ಯಾಕೆ? ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕಂತ ಪ್ರಯತ್ನನ ನಾನು ಪ್ರಾರಂಭ ಮಾಡಿದಾಗ ಎಲ್ಲರಿಗೂ ಪ್ರಶ್ನೆ ಬಂದಿದೆ, ಬಟ್ ಉತ್ತರ ಹುಡುಕೋದಕ್ಕೆ ತುಂಬ ಜನ ಪ್ರಯತ್ನ ಪಟ್ಟಿಲ್ಲ. ಪ್ರಶ್ನೆ ಬಂದಿದೆ, ಅಲ್ಲಿಗೆ ಡ್ರಾಪ್ ಮಾಡಿದ್ದಾರೆ. ಆ ಉತ್ತರ ಹುಡುಕೋ ಟೈಮಲ್ಲಿ ನನಗೆ ಒಂದಷ್ಟು ಪುಸ್ತಕಗಳು, ವಿಶೇಷವಾಗಿ ಬ್ರೂಸ್ ಲಿಫ್ಟನ್ ಅವ್ರದ್ದು ಬಯಾಲಜಿ ಆಫ್ ಬಿಲೀವ್ಸ್ ಆ ಪುಸ್ತಕ ಇದೆಯಲ್ಲ, ಆ ಪುಸ್ತಕದಲ್ಲಿ ಇರುವಂಥ ಒಂದಷ್ಟು ವಿಷಯಗಳು ನನಗೆ ಹೌದು ಇದ್ರ ಹಿಂದ್ಗಡೆ ಏನೋ ಒಂದಷ್ಟು ವಿಜ್ಞಾನ ಇದೆ. ಸೊ ನಮ್ಮ ಬಿಹೇವಿಯರ್ ಅಂದರೆ ನಮ್ಮ ಈಗಿನ ಪರಿಸ್ಥಿತಿಗೆ ಆ ವಿಜ್ಞಾನ ಕಾರಣ ಯಾವುದು? ಇದುವರೆಗೂ ನಾವು ಹಣನ ಯಾವ ರೀತಿ ನೋಡ್ತಾ ಇದ್ದೀವಿ, ಸೈಕಾಲಜಿ ಆಫ್ ಮನಿ, ಎಲ್ಲರೂ ಸೈಕಾಲಜಿ ಅಂತ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಅದೊಂದು ಕಂಪ್ಲೀಟ್ ಸೈನ್ಸ್. ಅದರಿಂದ ಬಯಾಲಜಿ ಇದೆ, ಅದರಿಂದ ಕೆಮಿಸ್ಟ್ರಿ ಇದೆ, ಅದರಿಂದ ಫಿಸಿಕ್ಸ್ ಇದೆ. ಸೊ ಇಲ್ಲಿವರೆಗೂ ನಾವು ನೋಡ್ತಾ ಇದ್ದೀವಿ, ನಾವು ಹಣ, ಆರ್ಥಿಕತೆ ಅಂದ್ರೆ ಎಕನಾಮಿಕ್ಸ್ ಅನ್ಕೋತೀವಿ, ಬಹಳ ಅಂದ್ರೆ ಕಾಮರ್ಸ್ ಅನ್ಕೋತೀವಿ. ಖಂಡಿತ ಸರ್. ನೀವೇನೆಲ್ಲ ಸೈನ್ಸ್ ಇರೋ ಬರೋ ಸಬ್ಜೆಕ್ಟ್ ಗೆಲ್ಲ ಹೋಯ್ತಾ ಎಸ್ ಸರ್. ನಾನು ಅದನ್ನೇ ನಿಮ್ಗೆ ಹೇಳಕ್ ಹೊರಟಿರೋದು. ಈಗ ಇದುವರೆಗೂ ನೀವು ಹಣನ ಎಕನಾಮಿಕ್ಸ್ ಅಂತ ಕರಿತಾ ಇದ್ವಿ, ಬಟ್ ಈ ಪುಸ್ತಕನ ನೀವು ಓದಿದ ಮೇಲೆ ಇದು ನ್ಯೂರೋ ಎಕನಾಮಿಕ್ಸ್. ಸೊ ಎಕನಾಮಿಕ್ಸ್ಗೆ ನೀವು ಪ್ಲಸ್ ಮೈನಸ್ ತೋರಿಸುತ್ತೆ, ಬಟ್ ನ್ಯೂರೋ ಎಕನಾಮಿಕ್ಸ್ ಇದೆಯಲ್ಲ ಅದು ಬೇರೆ ಕಾನ್ಸೆಪ್ಟ್. ನಾವು ಇದುವರೆಗೂ ನ್ಯೂರಾನ್ಸ್ಗಳ ಬಗ್ಗೆ, ನ್ಯೂರೋ ಸೈನ್ಸ್ ಬಗ್ಗೆ, ನ್ಯೂರೋ ಮೆಡಿಕಲ್ ಸೆಕ್ಷನ್ ಬಗ್ಗೆ ನೋಡಿದ್ವಿ, ಬಟ್ ನ್ಯೂರೋ ಎಕನಾಮಿಕ್ಸ್ ಬಗ್ಗೆ ನಾವು ನೋಡಿಲ್ಲ. ಸೊ ಆ ನ್ಯೂರೋ ಎಕನಾಮಿಕ್ಸ್ಗೆ ಇಲ್ಲೊಂದು ಉದಾಹರಣೆನ ನಾನು ನಿಮಗೆ ಕೊಟ್ಟಿದ್ದೀನಿ, ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು. ಅಂದ್ರೆ ಈಗ ಒಂದು ಶಿವಮೊಗ್ಗದ ಒಂದು ಹಣ್ಣು ವ್ಯಾಪಾರಿ ಕೋವಿಡ್ ಟೈಮಲ್ಲಿ ಅವನಿಗೆ ಏನು ಒಬ್ಬ ಭಿಕ್ಷುಕ ಬಂದು ಹಣ್ಣು ಕೇಳ್ತಾನೆ, ಆದ್ರೆ ಅವನಿಗೆ ವ್ಯಾಪಾರ ಇರಲ್ಲ, ಆದ್ರೂ ಕೂಡ ಅವನು ಆ ಭಿಕ್ಷುಕನಿಗೆ, ಆ ಮಗುವಿಗೆ ಹಣ್ಣನ್ನ ಕೊಟ್ಟು ಕಳಿಸ್ತಾನೆ. ಈಗ ನಿಮ್ಮೂರಲ್ಲೂ ಆ ಥರದ್ದು ಇನ್ಸಿಡೆಂಟ್ ಆಗಿರುತ್ತೆ. ಪಾಪ ಅವರು ಫುಟ್ಪಾತ್ ಅಲ್ಲಿ ಅಂಗಡಿ ಇಟ್ಕೊಂಡಿರ್ತಾರೆ, ಯಾರೋ ಬಡವ್ರ ಮಕ್ಕಳು ಹಣ ಅಪ್ಪ ಅಂತ ಕೇಳಿದ ತಕ್ಷಣ ಅವರು ಕೊಟ್ಟು ಕಳಿಸ್ತಾರೆ. ನಿಮಗೆ ಅನ್ಸ್ಬೋದು ಅವನಿಗೆ ವ್ಯಾಪಾರ ಇಲ್ಲ, ಅವನ ಜಾಬ್ನಲ್ಲೇ ದುಡ್ಡಿಲ್ಲ, ಆದ್ರೂ ಅವನಿಗೆ ಕೊಟ್ಟು ಕಳಿಸ್ತಾನಲ್ಲ, ಯಾಕೆ? ಇದು ನೀವು ಎಕನಾಮಿಕ್ಸ್ ಆಗಿ ತಗೊಂಡ್ರೆ ಅದು ಸರಿನಾ ತಪ್ಪಾ? ಅದು ಎಕನಾಮಿಕ್ಸ್ ತಗೊಂಡ್ರೆ ನಿಮ್ಗೆ ತಪ್ಪದು, ಯಾಕಂದ್ರೆ ಅವನ ಹತ್ರನೇ ಹಣ ಇಲ್ಲ, ಬೇರೆಯವ್ರಿಗೆ ಕೂಡ ಲಾಸ್ ಅವನಿಗೆ. ಅದನ್ನೇ ನ್ಯೂರೋ ಸೈನ್ಸ್ ಅಲ್ಲಿ ತಗೊಂಡ್ರೆ ಅದು ಅವನಿಗೆ ಬೆನಿಫಿಟ್. ಹೆಂಗೆ ಬೆನಿಫಿಟ್? ಅವನ ಒಳಗಡೆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸೊ ಅವನ ಸೆಲ್ಸ್ಗಳು ವರ್ಕ್ ಆಗ್ತದೆ. ಸೊ ಅದ್ರ ಮೇಲೆ ಅವನು ಮತ್ತೊಂದಿಷ್ಟು ಕ್ರಿಯೇಟಿವಿಟಿ, ಅಂದ್ರೆ ಅಬೌಂಡೆನ್ಸ್ ಅಂತ ಹೇಳ್ತೇವೆ, ಸಮೃದ್ಧಿ. ಮನುಷ್ಯನಿಗೆ ಯಾವತ್ತು ನಾನು ಕೊಡ್ತಾ ಇದ್ದೀನಿ ಅನ್ನೋದು ಒಂದು ಫೀಲ್. ಆ ಫೀಲ್ ಬಂದಾಗ ನಮ್ಮ ಬಾಡಿ ಇದೆಯಲ್ಲ, ಆ ಬಾಡಿಯಲ್ಲಿ ನಮ್ದು ಸೆಲ್ಸ್ ಹೇಗೆ ಆಕ್ಟಿವ್ ಆಗುತ್ತೆ, ಅದ್ರ ಜೊತೆಗೆ ನಮ್ಮ ಹಾರ್ಮೋನ್ಸ್ ಅಥವಾ ಏನು ಕೆಲವೊಂದು ರಾಸಾಯನಿಕಗಳು ಇದಾವಲ್ಲ ಅದು ಯಾವ ರೀತಿ ವರ್ಕ್ ಆಗುತ್ತೆ, ಅದ್ರ ಮೇಲೆ ನಮ್ಮ ಎನರ್ಜಿ ಇನ್ನೂ ಹೆಚ್ಚಾಗ್ತದೆ. ಓಕೆ, ಹಂಗಾದ್ರೆ ನೀವು ಹೇಳೋ ಇದಕ್ಕೆ ನಾನು ಅನಾಲಿಸಿಸ್ ಮಾಡೋದಾದ್ರೆ, ಸರ್, ನಮ್ಮ ದೇವಸ್ಥಾನಗಳಲ್ಲಿ ಕಾಣಿಕೆ ಹಾಕುವುದು ಈ ಕಲ್ಚರ್ ಇಂದ ಆರಂಭ ಆಗಿರಬಹುದು. ಪ್ರಾಯಶಃ ಕೊಡುವಿಕೆ ಬೆಳೆಸಬೇಕು, ಖಂಡಿತ ಅಬುಂಡೆನ್ಸಿಟಿ ಕಾನ್ಸೆಪ್ಟ್ ಬೆಳೆಸಬೇಕು ಅಂತ. ಬಟ್ ಇವತ್ತೇನಾಗಿದೆ ಅಂದ್ರೆ ನಾನು ಇಷ್ಟು ಕೊಡ್ತೀನಿ ದೇವ್ರೆ, ನೀನ್ ಅಷ್ಟು ಕೊಡು ಅಂತ. ಈಗ ಏನಾಗ್ಬಿಟ್ಟಿದೆ ಸರ್, ಈಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಂತು, ಈಗ ನಮ್ದು ಎಕನಾಮಿಕಲ್ ರೆವಲ್ಯೂಷನ್ ಬಂತು. ಅದೆಲ್ಲಕ್ಕಿಂತನೂ ಕೂಡ ಈ ಪ್ರಾಚೀನವಾಗಿರ್ತಕ್ಕಂಥ ಧಾರ್ಮಿಕ ನಂಬಿಕೆಗಳಿದ್ವು. ಸೊ ಈಗ ಧಾರ್ಮಿಕ ನಂಬಿಕೆಗಳ ಬಗ್ಗೆ ನಾವು ಈಗ ಮಾತಾಡಕ್ ಹೊರಟ್ರೆ ಮತ್ತೆ ನಿಮ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಇವ್ರ ಆ ಕಡೆ ಆ ತರ ಬರುತ್ತೆ. ಬಟ್ ಅದನ್ನ ನಾವು ಅದೊಂದು ದೊಡ್ಡ ಸಬ್ಜೆಕ್ಟ್ ಅದು. ಅದ್ರ ಮೇಲೂ ಕೂಡ ಮುಂದೊಂದ್ ದಿನ ನನ್ಗೆ ಏನಾದ್ರು ಸಾಧ್ಯವಾದ್ರೂ ಒಂದು ಪುಸ್ತಕ ಮಾಡ್ಬೇಕು ಅನ್ನೋ ಬೈಕೆ ಇದೆ. ನವೀನ್ ಸರ್, ಈಗ ಒಳ್ಳೆ ಪದ ಹೇಳಿದ್ರಿ. ಏನು ಇಲ್ದವ್ರು ಎಂಪೈರ್ ಕಟ್ತಾರೆ, ಎಲ್ಲ ಇದ್ದವರು EMI ಕಟ್ತಾರೆ. ನೈಸ್ ವರ್ಡ್. ಇಷ್ಟೆಲ್ಲ ವಿಚಿತ್ರವಾದ, ವಿಭಿನ್ನವಾದ ಐಡಿಯಾಗಳು ನಿಮ್ ತಲೆಯಲ್ಲಿ ಬರ್ತಾ ಇದೆ. ಈಗ ಕೆಲವರು ಈಗ ನೋಡ್ತಾ ಇರೋರಿಗೆ ಹೂ ಇಸ್ ನವೀನ್, ಅವ್ರಿಗೇನು ಎಲಿಜಿಬಿಲಿಟಿ ಇದೆ ಈ ತರ ಮಾತಾಡಕ್ಕೆ ಅನ್ನೋ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತವೆ. ಹಾಗಾಗಿ ನಾನು ಮೊದಲನೇದಾಗಿ ನನ್ನ ಕಡೆಯಿಂದ ಒಂದ್ ಎರಡು ವರ್ಡ್ ಹೇಳ್ಬಿಡ್ತೀನಿ. ನವೀನ್ ಏನು ಶಿಕಾರಿಪುರದ ಶರಳಕೊಪ್ಪ ಮೂಲದವರು, ಅವರು ಆ ಭಾಗದ ನೂರಾರು ಯುವಕರಿಗೆ ಸರ್ಕಾರದ ವಿವಿಧ ಸ್ಕೀಮ್ಗಳಲ್ಲಿ ಹೇಗೆ ನೀವು ಸಹಾಯಧನ, ಅನುದಾನ, ಸಾಲಗಳನ್ನ ಪಡ್ಕೋಬಹುದು, ಎಷ್ಟು ನೂರಾರು ಸ್ಕೀಮ್ಗಳಿದೆ. ಅದಕ್ಕೋಸ್ಕರನೇ ಮೊದಲು ಅವರು
ಖುದ್ದಾಗಿ ನಿಂತು ಸಹಾಯ ಮಾಡಿದ್ರು. ಆನಂತರ udyamamitra.com ಅಂತ ವೆಬ್ಸೈಟ್ ಸ್ಟಾರ್ಟ್ ಮಾಡಿಕೊಂಡು ಆ್ಯಪ್ ಸ್ಟಾರ್ಟ್ ಮಾಡಿಕೊಂಡು ಅದ್ರ ಮೂಲಕ ಮಾರ್ಗದರ್ಶನ ಕೊಡ್ತಾರೆ. ಈಗಾಗಲೇ 10-15 ವರ್ಷಗಳಿಂದ ಫೀಲ್ಡಲ್ಲಿದ್ದಾರೆ. ನಿಮಗೆ ಗೊತ್ತು, ಯಾರೋ ಈ ಥರ ಈ ತರಬೇತಿ ಕೊಡ್ತಾರೆ, ಗೈಡೆನ್ಸ್ ಮಾಡ್ತಾರೆ ಅಂದರೆ ಸ್ವಲ್ಪ ದಿನ ಆದಮೇಲೆ ಫೇಕ್ ಆಗುತ್ತೆ ಅಂತ. ಬಟ್ ಇವತ್ತಿನವರೆಗೂ ಒಂದು ಬ್ಲ್ಯಾಕ್ ಡಾಟ್ ಇಲ್ದಂಗೆ ಸಾವಿರಾರು ಜನರಿಗೆ ಆರ್ಥಿಕ ಭದ್ರತೆಗೆ ನೆರವು ನೀಡಿ ತಮ್ಮ ಬದುಕನ್ನು ಭದ್ರ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇವ್ರಿಗೆ ವಿಸ್ಡಮ್ ಕಾರಣಕ್ಕಾಗಿ ಪ್ರತಿಷ್ಠಿತ ಪತ್ರಿಕೆ ತಮ್ಮ ಆ ಭಾಗದ ಪತ್ರಕರ್ತರಾಗಿ ತಗೊಂಡಿದೆ. ಅದನ್ನು ಮೆಚ್ಚಿ ನಮ್ಮ ತಾಲೂಕಿನ ಎಲ್ಲ ಪತ್ರಕರ್ತರು ಈ ಬಾರಿಯ ತಾಲೂಕು ಪತ್ರಕರ್ತ ಸಂಘದ ಕಾರ್ಯನಿರತ ಪತ್ರಕರ್ತ ಅಧ್ಯಕ್ಷ ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಯಾರೋ ಒಬ್ಬ ಸುಮ್ಮನೆ ಇರೋ ವ್ಯಕ್ತಿ ಇಷ್ಟೆಲ್ಲ ಯೋಚನೆ ಮಾಡೋಕ್ಕೂ ಆಗಲ್ಲ, ಇಷ್ಟೆಲ್ಲ ಬರೆಯೋಕ್ಕೂ ಆಗಲ್ಲ. ಅದ್ರ ಹಿಂದೆ ಎಫೆಕ್ಟ್ ಇರುತ್ತೆ. ಅದ್ರ ಜೊತೆಗೆ ನನ್ನ ಪ್ರಕಾರ ಸೆಲ್ಫ್ ಎಕ್ಸ್ಪೀರಿಯನ್ಸು ಇರ್ಬೋದು. ನವೀನ್ ಅವರ ಟ್ಯಾಲೆಂಟ್ಗೆ ನವೀನ್ ಅವ್ರು ಗಳಿಸಿರೋದು ಈ ಪದಕ್ಕೆ ಮ್ಯಾಚ್ ಆಗ್ಬೋದು ಅನ್ಕೋತೀನಿ, ಬುದ್ಧಿವಂತರು ಬಡವರಾಗೋದು ಏಕೆ ಅಂತೇಳಿ. ಹಾಗಾಗಿ ಸರ್, ನೀವು ಏನು ಕ್ರೆಡಿಬಿಲಿಟಿ ಟುವರ್ಡ್ಸ್ ನವೀನ್ ಕುಮಾರ್ ಅಂದರೆ ನೀವೇನು ಈಗ ನವೀನ್ ಕುಮಾರ್ ಎಂ ಅಂತಂದ್ರೆ ಇವತ್ತು ಪ್ರಾಯಶಃ ಹೊರಗಡೆ ಜನಕ್ಕೆ ಗೊತ್ತಿಲ್ಲ. ಈಗ ನೀವು ನೋಡ್ತಾ ಇರೋರಿಗೂ ತುಂಬಾ ಜನಕ್ಕೆ ಗೊತ್ತಿಲ್ಲ. ಬಟ್ ಅದೇ ನಾನು ಈ ಪುಸ್ತಕದ ಹೊರಗೆ ಬರೋದಕ್ಕೆ ಕಾರಣ. ಯಾಕಂದ್ರೆ ನೀವು ನವೀನ್ ಅವ್ರ ಸಂಪರ್ಕ ಇರೋ ಎಲ್ಲ ವ್ಯಕ್ತಿಗಳನ್ನ ಕೇಳಿದ್ರೆ ನವೀನ್ ಅವರು ಬುದ್ಧಿವಂತರು, ಏನೋ ಒಂದು ಅಚೀವ್ಮೆಂಟ್ ಮಾಡ್ತಾರೆ, ಏನೋ ಒಂದು ಸಾಧನೆ ಮಾಡ್ತಾರೆ. ಮನೆಯಲ್ಲಿ ಇರ್ಬೋದು, ಕಾಲೇಜಲ್ಲಿ ಇರ್ಬೋದು, ಸ್ಕೂಲಲ್ಲಿ ಇರ್ಬೋದು, ಈವನ್ ಸುತ್ತಮುತ್ತಲು ಇರೋ ಪರಿಸರದಲ್ಲಿ ಇರ್ಬೋದು, ಸ್ನೇಹಿತರಿರ್ಬೋದು, ಎಲ್ಲರೂ ಹೇಳ್ತಾರೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರೋ ಅಚೀವ್ಮೆಂಟ್ ನನ್ನ ಕಡೆಯಿಂದ ಇನ್ನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಅನ್ನೋ ಪ್ರಶ್ನೆ ನನ್ನೊಳಗೆ ಬಂದಾಗ ಅದ್ರ ಹಿಂದ್ಗಡೆ ಸಾಕಷ್ಟು ಆರ್ಥಿಕ ನ್ಯೂನ್ಯತೆಗಳು ಕೂಡ ಕಾಣ್ತವೆ. ಸೊ ಆ ಆರ್ಥಿಕ ನ್ಯೂನ್ಯತೆಗಳಿಗೆ ಕಾರಣ ಯಾರು? ಏನು ಗೊತ್ತಿಲ್ಲದವರು 100ಕ್ಕೆ 100 ಅಂಕ ಗಳಿಸಿದವರು ಪ್ರೊಫೆಸರ್ ಆಗಿದ್ದಾರೆ, ಲೆಕ್ಚರ್ಗಳಾಗಿದ್ದಾರೆ, ಸೈಂಟಿಸ್ಟ್ಗಳಾಗಿದ್ದಾರೆ. ಆದ್ರೆ ರಿಚೆಸ್ಟ್ ಪರ್ಸನ್ ಇನ್ ದಿ ವರ್ಲ್ಡ್ ಆಗಿರೋರು ಯಾರು 100ಕ್ಕೆ 100 ಅಂಕ ತಗೊಂಡಿರೋ? ಯಾಕೆ ಅಂದ್ರೆ ಇದ್ರ ಹಿಂದೆ ಬರೀ ಹಣ ಗಳಿಸೋದ್ರ ಹಿಂದೆ ಬೇರೆ ಏನೋ ಇದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಾಗ್ಬೇಕಾಗಿರೋ ಸಂಗತಿ. ಈಗ ನೀವು ನೋಡಿ, ಹಂಗೇನಾದ್ರು ನಾವು ಟಾಪರ್ 100ಗೆ 100 ತಗೊಂಡವ್ರು, ಮ್ಯಾಥ್ಸ್ ಅಲ್ಲಿ 100 ತಗೊಂಡವರು ಏನಾದ್ರೂ ಶ್ರೀಮಂತರ ಆಗ್ಬೇಕು ಅನ್ನೋದಾಗಿದ್ರೆ ಈ ಕಾಲೇಜ್ಗಳಲ್ಲಿ ಪ್ರೊಫೆಸರ್ಗಳೇ ಇರ್ತಿದ್ದಿಲ್ಲ, ಅವರೆಲ್ಲ ರಿಚೆಸ್ಟ್ ಪರ್ಸನ್ಗಳಾಗಿರ್ಬೇಕಿತ್ತು. ಸೊ ಆದ್ರೆ ಇವತ್ತು ಜಗತ್ತಿನ ರಿಚೆಸ್ಟ್ ಪರ್ಸನ್ಗಳು ಆಲ್ಮೋಸ್ಟ್ ಎಲ್ಲ ಡ್ರಾಪ್ ಔಟ್ಸೇ. ಅಂದ್ರೆ ಏನಾಗುತ್ತೆ, ಇದ್ರ ಹಿಂದ್ಗಡೆ ಬೇರೆ ಒಂದು ವಿಜ್ಞಾನ ಇದೆ, ಸೈನ್ಸ್ ಇದೆ. ಆ ಸೈನ್ಸ್ ಯಾವುದು ಅಂತ ನಾವು ಪತ್ತೆ ಹಚ್ಚಬೇಕು. ನವೀನ್ ಕುಮಾರ್ ಅವ್ರು ಹೇಳೋದಕ್ಕೂ ನಾನು ಹಲವಾರು ಕಡೆ ಮೋಟಿವೇಶನ್ ಹೇಳೋದಕ್ಕೂ ತುಂಬಾ ಮ್ಯಾಚ್ ಆಗ್ತಾ ಇದೆ. ಸಿಂಹದ ಬಗ್ಗೆ ಹೇಳ್ತಾ ಇರ್ತೀನಿ ನಾನು, ದ ಕ್ವಾಲಿಟಿ ಆಫ್ ಲಯನ್ ಅಂತ. ಇಟ್ಸ್ ನಾಟ್ ಎ ಫಾಸ್ಟರ್, ಅದು ವೇಗದ ಪ್ರಾಣಿ ಅಲ್ಲ. ಇಟ್ಸ್ ನಾಟ್ ಎ ಲಾರ್ಜರ್, ಅತಿ ದೊಡ್ಡ ಪ್ರಾಣಿನ ಅಲ್ಲ. ಮತ್ತೆ ಅದು ಅತ್ಯಂತ ಬುದ್ಧಿವಂತ ಇಂಟೆಲಿಜೆಂಟ್ ಪ್ರಾಣಿನ ಅಲ್ಲ. ಯಾವ್ದು ಕೇಳಿದ್ರು ಅಲ್ಲ, ಫಾಸ್ಟರ್ ಅಲ್ಲ, ಹೈಯರ್ ಅಲ್ಲ, ಲಾಂಗರ್ ಅಲ್ಲ, ಸ್ಟ್ರಾಂಗರ್ ಅಲ್ಲ, ಯಾವುದು ಅಲ್ಲ. ಕಾಡಿನ ರಾಜ ಯಾರು? ಸಿಂಹ. ದಟ್ ಈಸ್ ದ ಕ್ವಾಲಿಟಿ ಆಫ್ ಲಯನ್. ಅಂದ್ರೆ ಮನುಷ್ಯರಲ್ಲಿ ಒಂದು ಗುಣ ಬೇಕು. ಆ ಗುಣ ನಮ್ಮನ್ನು ಹಣವಂತರಾಗಿ ಸಿರಿವಂತರಾಗಿ ಮಾಡುತ್ತೆ, ಕೇವಲ ನಮ್ಮ ಬುದ್ಧಿವಂತಿಕೆ ಅಲ್ಲ ಅನ್ನೋದು. ಈ ಸರ್ಗೆ ಒಂದು ಆ್ಯಡ್ ಮಾಡೋದಾದ್ರೆ, ನನ್ನ ಈ ಬುಕ್ ಓದ್ಬೇಕಾದ್ರೆ ನನ್ನ ಪ್ರೈಮರಿ ಸ್ಕೂಲ್ ಜೀವನ, ಹೈಸ್ಕೂಲ್ ಜೀವನ ಎಲ್ಲ ನೆನೆಸ್ಕೋತಾ ಇದ್ದೆ. ನಾವೆಲ್ಲ ಒಂದು ಬಿಲೋ ಆವ್ರೇಜ್ ಸ್ಟೂಡೆಂಟ್ಗಳಷ್ಟೇ. ನಮಗಿಂತ ತುಂಬ ಟಾಪಲ್ಲಿರುವಂಥ 625ಕ್ಕೆ 620 ರೀಚ್ ಆಗುವಂಥ ಹುಡುಗರು ಇವತ್ತು ಕೆಲವರು ಬೀಡಾಂಗಡಿ ನಡೆಸ್ತಾ ಇದ್ದಾರೆ. ಅದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಅವರ ಬುದ್ಧಿವಂತಿಕೆಗೆ ಇನ್ನೆಲ್ಲೋ ಹೋಗ್ಬೇಕಿತ್ತು, ಎಲ್ಲೋ ಹೋಗಿ ಸ್ಟಾಗ್ನೆಂಟ್ ಆಗಿದ್ದಾರೆ. ಯಾಕೆ ಹೀಗಾಯ್ತು ಅನ್ನೋದಕ್ಕೆ ಈ ಉತ್ತರ ಈ ಪುಸ್ತಕದಲ್ಲಿದೆ. ಸರ್, ನಿಮ್ಮ ಈ ಪುಸ್ತಕದಲ್ಲಿ ಕೆಲವೊಂದು ಕಡೆ ಬಳಸಿದಿರ ಕೆಲವೊಂದು ಪ್ರಶ್ನೆಗಳನ್ನ ಆರಂಭ ಮಾಡ್ತೀನಿ. ಮನಿ ಈಸ್ ನಾಟ್ ದ ಮ್ಯಾಥಮೆಟಿಕ್ಸ್, ಇಟ್ಸ್ ನಾಟ್ ದ ನಂಬರ್ಸ್, ಇಟ್ಸ್ ಎ ಸೈನ್ಸ್ ಅಂತ ಹೇಳಿದ್ದೀರಾ. ಖಂಡಿತ ಸರ್. ಇದು ಮ್ಯಾಥಮೆಟಿಕ್ಸ್ ಅಲ್ಲ, ನಂಬರ್ ಅಲ್ಲ, ಇದು ಸೈನ್ಸ್ ಅಂತ. ಹೇಗೆ ಸರ್? ಇವಾಗ ನೀವೀಗ ಪುಸ್ತಕದಲ್ಲೇ ನೋಡಿರ್ಬೋದು, ಅದನ್ನ ನಾನು ಪ್ರಾಯಶಃ ಫಸ್ಟ್ ಚಾಪ್ಟರಲ್ಲೇ ನಿಮಗೆ ಹೇಳ್ತಾ ಹೋಗಿದ್ದೀನಿ. ಸೊ ಹಣ ಏನು, ಮನಿ ಈಸ್ ನಾಟ್ ಮ್ಯಾಥಮೆಟಿಕ್ಸ್, ಮನಿ ಈಸ್ ಸೈನ್ಸ್. ಸೊ ಮನಿ ಯಾವಾಗ ಸೈನ್ಸ್ ಆಗುತ್ತೆ ಅಂತಂದರೆ ಅದರಲ್ಲಿ 3 ನಾನು ಸೆಂಟೆನ್ಸ್ಗಳನ್ನು ಹೇಳ್ತೀನಿ, ಅದನ್ನು ವೀಕ್ಷಕರಿಗೆ ತಲುಪಿಸ್ಲೇಬೇಕು. ದ ಸೈನ್ಸ್ ಆಫ್ ದಿ ಮೈಂಡ್, ಮನಸ್ಸಿನ ವಿಜ್ಞಾನ. ದ ಸೈನ್ಸ್ ಆಫ್ ಎಮೋಷನ್, ಭಾವನೆಯ ವಿಜ್ಞಾನ. ದ ಸೈನ್ಸ್ ಆಫ್ ಬಿಲೀಫ್, ನಂಬಿಕೆ ವಿಜ್ಞಾನ. ಸೊ ಈಗ ನೀವು ಹಣದ ಬಗ್ಗೆ ನಿಮ್ಗೆ ಯಾವ ಫೀಲಿಂಗ್ಸ್ ಇದೆ, ನಿಮಗೆ ಹಣದ ಬಗ್ಗೆ ಒಂದು ಫೀಲಿಂಗ್ ಇರಬೇಕು. ಆ ಫೀಲಿಂಗ್ ಯಾವುದು ಅಂದ್ರೆ ಅದು ಸೈನ್ಸಿಂದ ಬರುವಂಥದ್ದು, ನಿಮ್ಮ ಬಯಾಲಜಿಯಿಂದ ಬರುವಂಥದ್ದು. ನಿಮಗೆ ಆ ಫೀಲಿಂಗ್ಸ್ ಇಲ್ಲ ಅಂತಂದರೆ
ನೀವು ಅದನ್ನ ಹತ್ರ ಮಾಡ್ಕೊಳಕ್ಕಾಗಲ್ಲ. ಹಾ. ನೀವು ಇಫ್ ಯು ಲವ್ಸ್ ಮನಿ, ಹ್ಮ್. ಮನಿ ಲವ್ಸ್ ಯು. ಹ್ಮ್. ಹ್ಮ್. ನೀವು ಮನಿನ ಹೇಟ್ ಮಾಡಿದ್ರೆ ಹ್ಮ್. ಹ್ಮ್. ಮನಿ ಹೇಗೆ ನಿಮ್ಮನ್ನ ಲವ್ ಮಾಡಕ್ ಸಾಧ್ಯ? ಹ್ಮ್. 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 ನೀವು ನನಗೆ ಹಣ ಬೇಡ, ನನಗೆ ಹಣ ಬೇಡ, ಹಣ ಬೇಡ ಅಂತಂದ್ರೆ ಹ್ಮ್. ಹಣ ಹೆಂಗ್ ಬರುತ್ತೆ? ಅಲ್ಲ, ಯಾರಿಗ ಹಣ ಬೇಡ ಅಂತ, ಎಲ್ಲರೂ ಹಣ ಬೇಕು ಅಂತಾನೆ ಇರ್ತಾರಲ್ಲ. ಇಲ್ಲ, ಹಾ. ನೀವು ತುಂಬಾ ಸರಿ ಏನಾಗುತ್ತೆ, ಹಣ ಬೇಕು ಅಂತ ಹೇಳಿ ಹಣದ ಹಿಂದೆ ಹಣ ಲೆಕ್- ಬೇಕು ಅನ್ಸ್ತಾ ಇರುತ್ತೆ, ಬಟ್ ನಾಟ್ ಲವ್ಸ್. ನಾಟ್- ತುಂಬಾ ಪ್ರೀತಿಸಲ್ಲ. ಸರ್ ಹಾಗಲ್ಲ ಸರ್. ಈಗ ನೀವು ನಾನು ಹೇಳ್ತೀನಿ, ಈಗ ನಮ್ಮ ವೀಕ್ಷಕರೇ ಇರ್ಬೋದು, ಅವ್ರು ಕಣ್ಣು ಮುಚ್ಕೊಳ್ಳಿ. ಹ್ಮ್. ಒಂದು ಸಣ್ಣ ಸ್ಮಾಲ್ ಎಕ್ಸರ್ಸೈಸ್ ಬೇಕಾದ್ರೆ ನಾವು ಮಾಡೋಣ. ನೀವು ಕಣ್ಣು ಮುಚ್ಕೊಳ್ಳಿ ಬೇಕಾದ್ರೆ. ಹ್ಮ್. ಒಂದು ನಿಮಿಷ ಪ್ರಶಾಂತವಾಗಿ ಧ್ಯಾನ ಮಾಡಿ. ಹ್ಮ್. ಧ್ಯಾನ ಮಾಡಿದ ನಂತರ ನೀವು ಹಣನ ನೆನ್ಪು ಮಾಡ್ಕೊಳ್ಳಿ. ಹ್ಮ್. ಹ್ಮ್. ನೀವು ಹಣನ ನೆನ್ಪು ಮಾಡ್ಕೊಂಡ್ಮೇಲೆ ಹ್ಮ್. ಹ್ಮ್. ಆ ಹಣ ನೆನ್ಪು ಮಾಡ್ಕೊಂಡಿದಾಗ ಹ್ಮ್. ನಿಮ್ಗೆ ಏನ್ ಅನ್ಸುತ್ತೆ? ಹ್ಮ್. ಹ್ಮ್. ಹಣ ಅಂದ ತಕ್ಷಣ ಭಯ ಆಗುತ್ತಾ, ಹ್ಮ್. ಹ್ಮ್. ಟೆನ್ಷನ್ ಆಗುತ್ತಾ, ಹ್ಮ್. ಖುಷಿ ಆಗುತ್ತಾ, ಹ್ಮ್. ಹ್ಮ್. ಅದನ್ನ ಲವ್ ಮಾಡ್ಬೇಕು ಅನ್ಸುತ್ತಾ, ಅದ್ರ ಜೊತೆಗೆ ರೊಮ್ಯಾನ್ಸ್ ಮಾಡ್ಬೇಕು, ಹ್ಮ್. ಏನೋ ಒಂದು ಅನ್ಸುತ್ತೆ ನಿಮಗೆ. ಹ್ಮ್. ಸೊ ಇದ್ರೊಳಗಡೆ ನಂದು ಒಂದು ಚಾಪ್ಟರ್ ಇದೆ, ಹ್ಮ್. ಹ್ಮ್. ಅಂದ್ರೆ ನಮ್ದು ಹಣದ ಸರ್ಕ್ಯೂಟ್ ಬಗ್ಗೆ. ಹ್ಮ್. ಹ್ಮ್. ಸೊ ನಿಮ್ಗೆ ಮನಿ ಸರ್ಕ್ಯೂಟ್. ಎಸ್, ಮನಿ ಸರ್ಕ್ಯೂಟ್. ಹ್ಮ್. ಹ್ಮ್. ಸೊ ಅದು ಎಲ್ಲಿ ಆ ಮನಿ ಸರ್ಕ್ಯೂಟ್ ಅನ್ನ ನಾನು ಇಲ್ಲಿ ಒಂದ್ ನಿಮಿಷ ತೋರಿಸ್ಬಿಡ್ತೀನಿ. ಹ್ಮ್. ಎಸ್, ಇದು ಆರ್ಥಿಕ ಭಾವನೆಗಳ ಭೂಪಟ, ಹ್ಮ್. ಹ್ಮ್. ದ ಫೈನಾನ್ಷಿಯಲ್ ಎಮೋಷನ್ಸ್ ಅಂತ ತೋರಿಸ್ತೀವಿ. ಓಕೆ. ಹಾ. ಸೊ ನಿಮ್ಗೆ ಹಣದ ಸಮಸ್ಯೆ ಯಾವ್ಯಾವ ರೀತಿ ಇದೆಯೋ ಹ್ಮ್. ಆಯಾ ರೀತಿ ನಮ್ಮ ಬಾಡಿ ವರ್ಕ್ ಮಾಡುತ್ತೆ. ಹ್ಮ್. 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 ಸೊ ನಿಮ್ಗೆ ಈಗ ಈಗ ಹಣದ ಸಮಸ್ಯೆ ಬಂತು ಅಂದ ತಕ್ಷಣ ಹ್ಮ್. ಹ್ಮ್. ಕೆಲವ್ರಿಗೆ ತಲೆನೋವು ಸ್ಟಾರ್ಟ್ ಆಗ್ತದೆ. ಹ್ಮ್. 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 ತಲೆನೋವು ಯಾಕೆ ಸ್ಟಾರ್ಟ್ ಆಗುತ್ತೆ ಅವರಿಗೆ? ಹ್ಮ್. 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 ಕೆಲವರಿಗೆ ಏನ್ ಸ್ಟಾರ್ಟ್ ಆಗುತ್ತೆ, ಈ ಎದೆ ಡಗ 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 ಹಣದ ಸಮಸ್ಯೆ ಹೃದಯ ಬಂದು ಬಡಿತ ಬಡಿತ variation. ಬಡಿತ ಹ್ಮ್. ಸ್ಟಾರ್ಟ್ ಆಗುತ್ತೆ. ಹ್ಮ್. ಯಾಕೆ ಹೃದಯ ಬಡಿತ ಸ್ಟಾರ್ಟ್ ಆಗುತ್ತೆ? ಹ್ಮ್. ಇನ್ ಕೆಲವರಿಗೆ ಹ್ಮ್. ಹೊಟ್ಟೆ ಇದೆಯಲ್ಲ ಸಂಕಟ ಹಿಡ್ಕೊಳ್ಳ ಆಗುತ್ತೆ. ಸಂಕಟ ಆಗುತ್ತೆ. ಹ್ಮ್. ಯಾಕೆ? ಹ್ಮ್. ಇನ್ ಕೆಲವರಿಗೆ ಗಂಟ್ಲಲ್ಲಿ ಉಗುಳ್ ನುಂಗೋದಕ್ಕೆ ಬರಲ್ಲ. ಇಲ್ಲೊಂಥರ. ಸೊ ಈ ತರ ಸಮಸ್ಯೆ ನೀವು ಅನುಭವಿಸ್ಬಿರೋದು ಹ್ಮ್. ಹ್ಮ್. ಬೇರೆ ಬೇರೆ ಸಿಚುವೇಶನ್ಗಳಿಗೂ ಬಂದಿರುತ್ತೆ. ಹ್ಮ್. ಬಟ್ ನಾನು ಇಲ್ಲಿ ಹಣದ ಮಾತ್ರ ತಗೊಂಡಿದ್ದೀನಿ. ಹ್ಮ್. ಸೊ ಇದಕ್ಕೆ ಇತ್ತೀಚೆಗೆ ನಾನು ಒಂದು ಇಂಗ್ಲಿಷಲ್ಲಿ ಒಂದು ಪುಸ್ತಕ ಇದೆ, ಹ್ಮ್. ಮೈಂಡ್ ಅಂಡ್ ಗಟ್ಸ್ ಅಂತ ಹೇಳಿ. ಹ್ಮ್. ಹೊಟ್ಟೆ ಇದೆಯಲ್ಲ, ಹ್ಮ್. ಹ್ಮ್. ನಮ್ದು ಎರಡನೇ ಮೆದುಳು. ಹ್ಮ್. ಹ್ಮ್. ಸೊ ನಮ್ದು ಹೊಟ್ಟೆಯಲ್ಲಿ ಆಗ್ತಕ್ಕಂತ ಪ್ರತಿ ಒಂದು ಆಕ್ಟಿವಿಟೀಸು ಕೂಡ ಹ್ಮ್. ಮೈಂಡ್ಗೆ Related ಡೈರೆಕ್ಟ್ ಇರುತ್ತೆ. ಕನೆಕ್ಷನ್ ಹ್ಮ್. ಇರುತ್ತೆ. ಹ್ಮ್. ಅದು ಆ ಪುಸ್ತಕದ ಹೆಸರನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹ್ಮ್. ಸೊ ಮೈಂಡ್ ಅಂಡ್ ಗಟ್ಸ್ ಅಂತ ಆ ಪುಸ್ತಕದ ಹೆಸರು. ನೀವು ತುಂಬಾ ಚೆನ್ನಾಗಿದೆ. ಹ್ಮ್. ಸೊ ಬ್ರೈನ್ ಅಂದ್ರೆ ನಮ್ಮ ಎರಡನೇ ಮೆದುಳು ಯಾವುದು ಅಂದ್ರೆ ಹ್ಮ್. ಹ್ಮ್. ಹೊಟ್ಟೆ. ಹ್ಮ್. ಸೊ ಹಾಗಾಗಿ ಇವೆಲ್ಲವೂ ಯಾಕೆ ಗಂಟಲಲ್ಲಿ ಯಾಕೆ ನಮಗೆ ಸಿಕ್ಕಳುತ್ತೆ ಅಂದ್ರೆ ಹ್ಮ್. ಮೌಲ್ಯದ ಕೊರತೆ ಅಂತ ಕರಿತೀವಿ, ವ್ಯಾಲ್ಯೂಸ್. ಹ್ಮ್. ನಾನೀಗ ಉದಾಹರಣೆಗೆ ಒಂದು ಸಬ್ಸಿಡಿ ಲೋನ್, ಈ ಪುಸ್ತಕ ಇದೆ. ಹ್ಮ್. ಈ ಪುಸ್ತಕದ MRP ಹ್ಮ್. ಒಂದು ಪ್ರೈಸ್ ಇದೆ. ಹ್ಮ್. ಆ MRP ಪ್ರೈಸ್ ಅನ್ನ ನಾನು ತಗೊಳ್ಳೋದಕ್ಕೆ ನಿಮ್ಮ ಹತ್ರ ಹೇಳ್ಬೇಕು ಅಂತಂದ್ರೆ ನನ್ ಗಂಟ್ಲು ಹಿಡಿತು ಅಂತಂದ್ರೆ ಹ್ಮ್. ಈ ಪುಸ್ತಕ ಆ ₹400 ವ್ಯಾಲ್ಯೂ ಇಲ್ಲ ಅಂತ. ಇಲ್ಲ ಅಂತ. ಓಕೆ. ಹಾ. 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 ಓಕೆನಾ ಸರ್? ಈ ಪುಸ್ತಕಕ್ಕೆ ₹400 ವ್ಯಾಲ್ಯೂ ಇದ್ರೆ ಹಾ. ಹಾ. ನನ್ ಗಂಟ್ಲು ಹಿಡಿಯಲ್ಲ. ಯಾಕಂದ್ರೆ ನನ್ಗೆ Confidence ಆಗಿ ಕಾನ್ಫಿಡೆನ್ಸ್. ಹೇಳ್ತೀರಾ. ಎಸ್, ನೀವು ಇದೊಂದು ಇನ್ವೆಸ್ಟ್ಮೆಂಟ್. ಹ್ಮ್. ಓದಿ. ಹ್ಮ್. ಇದುವರೆಗೂ ಕನ್ನಡದ ಮಾರುಕಟ್ಟೆಯಲ್ಲಿ ಈ ತರದೊಂದು ಪುಸ್ತಕ ಇಲ್ಲ. ಹ್ಮ್. ಹ್ಮ್. ಇದ್ರೆ ಖಂಡಿತವಾಗ್ಲೂ ನಿಮ್ದು ವಾಪಸ್ ಕೊಡಿ ನನ್ನ ಹಣನ ಹ್ಮ್. ಹ್ಮ್. ಅಂತ ನಾನು ಚಾಲೆಂಜ್ ಮಾಡ್ಬೋದು. ಹ್ಮ್. ಹ್ಮ್. ಇಂಗ್ಲಿಷಲ್ಲಿ ಈ ತರದ ಪುಸ್ತಕಗಳು ಸುಮಾರು ಬಂದಿದ್ದಾವೆ. ಬಂದಿದೆ. ಆದ್ರೆ ಅದೆಲ್ಲದೂ ಸೇರಿಸಿ ಒಂದು ಬಂಚಾಗಿ ಬಂದಿಲ್ಲ. ಹ್ಮ್. ಕನ್ನಡಕ್ಕೆ ಬಂದಿರೋ ಪುಸ್ತಕಗಳೆಲ್ಲ ಟ್ರಾನ್ಸ್ಲೇಟೆಡ್. ಹ್ಮ್. ಹ್ಮ್. ಕನ್ನಡದ ಮೂಲ ಅಸ್ಮಿತೆಯನ್ನ ಇಟ್ಟುಕೊಂಡು ಬಂದಂತ ಈ ಪುಸ್ತಕ ಮಣ್ಣಿನ ಪ್ರಾಯಶಃ ಗುಣ ಇರುವಂತದ್ದು. ತೀರಾ ವಿರಳ. ಮತ್ತೆ ನೀವು ಕ್ವಾಲಿಟಿ ಇರ್ಬೋದು, ಕಂಟೆಂಟ್ ಇರ್ಬೋದು, ಅದನ್ನ ಓದಿದಾಗ ನೀವು ಆ ಮೌಲ್ಯನ ಕೊಡಬೇಕು. ಈಗ ಡಿಸ್ಕೌಂಟ್ ಕೊಡ್ತಾರೆ. ಸೊ ನೀವೀಗ ಬೆಂಗಳೂರಿನ ಸ್ವಪ್ನ ಬುಕ್ಸ್ ಇವರು 10% ಅಷ್ಟೇ ಡಿಸ್ಕೌಂಟ್ ಕೊಡ್ತೀವಿ ಅಂತಾರೋ, ನಾನು ಅದಕ್ಕಿಂತ ಹೆಚ್ಚಿಗೆ ಕೊಡ್ಬೋದು. ಯಾಕಂದ್ರೆ ಅದ್ರ ಮೌಲ್ಯ ಯಾರಿಗೆ ಗೊತ್ತಿದೆ, ಆ ರೇಟ್ ಅನ್ನು ಹೇಳ್ಬೇಕಾದ್ರೆ ಅವನಿಗೆ ಗಂಟ್ಲು ಹಿಡ್ಕೊಳ್ಳಲ್ಲ. ಅಂದ್ರೆ ನೀವ್ ಹೇಳೋದು ಇದು ಮೈಂಡ್ ಅನ್ನೋದು, ನಾವು ಕೂಡ ಹೇಳ್ತಾ ಇರ್ತೀವಿ, ಮೈಂಡ್ ವೆರ್ ಇಸ್ ಮೈಂಡ್ ಅನ್ನೋದು ಈ ಹಿಂದೆನೆ ಹೋಗ್ಬಿಡ್ತದು ಇಲ್ಲಿ ಅನ್ನೋದು. ಇಲ್ಲಿ ಬ್ರೈನ್ ಇರೋದು, ಇದು ದಿಸ್ ಇಸ್ ಎ ಹಾರ್ಡ್ವೇರ್ ಬ್ರೈನ್. ಮೈಂಡ್ ಅನ್ನೋದು ಈಗ ಓದ್ಬೇಕಾದ್ರೆ ಟೀಚರ್ಸ್ ಎಲ್ಲ ಮೈಂಡ್ ಇಟ್ ಅಂತ ಹೇಳ್ತಾರೆ, ಮೈಂಡ್ ಕಾನ್ಸಂಟ್ರೇಟ್ ಮಾಡೋ ಅಂತಾರೆ, ಇಲ್ಲಿ ತೋರಿಸ್ತಾರೆ. ಈ ಎಮೋಷನ್, ಲವ್ ಇಂಥದೆಲ್ಲ ಬಂದಾಗ ಇಲ್ಲಿ ನೋವಾಗುತ್ತೆ ಅಂತಾರೆ. ಅಂದ್ರೆ ಲವ್ ವಿಚಾರ ಬಂದಾಗ ಮೈಂಡ್ ಇಲ್ಲಿಗೆ ಬರುತ್ತೆ. ನಮ್ ರಿಲೇಟಿವ್ ಯಾರಿಗೋ ನೋವಾಗಿದೆ, ಸತ್ತೋಗಿದ್ದಾರೆ, ಇನ್ನೇನು ಅದಾಗ ಹೊಟ್ಟೆಲ್ ಸೆಟ್ ಆಗ್ತೀವಿ ಅಂತೀವಿ, ಮೈಂಡ್ ಇಲ್ಲಿಗೆ ಬರುತ್ತೆ. ಅಂದ್ರೆ ಮೈಂಡ್ ಟೈಮ್ಗೆ ಲೊಕೇಶನ್ ಚೇಂಜ್ ಮಾಡುತ್ತೆ ಅಂತ ನಾವು ಕಾಮಿಡಿ ಮಾಡ್ತಾ ಇರ್ತೀವಿ. ನೀವು ಅದೇ ತರ ಹಣ ಕೂಡ ಅಷ್ಟೇ, ಕೆಲವೊಬ್ಬರಿಗೆ ಎದೆಯಲ್ಲಿ ಸಂಕಟ ಕೊಡುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಹೊಟ್ಟೆಲ್ ಸಂಕಟ ಕೊಡುತ್ತೆ, ಕೆಲವೊಮ್ಮೆ ಕುತ್ತಿಗೆಯಲ್ಲಿ ಸಂಕಟ ಕೊಡುತ್ತೆ. ವಾಟ್ ವಿ ಥಾಟ್ ಸೇಮ್ ಐಡಿಯಾದಲ್ಲಿ ನೀವು ಹೇಳ್ತಾ ಇದ್ದೀರಾ ಸರ್. ಈಗ ಹೇಳ್ತಾ ನೀವು ಚೆನ್ನಾಗಿ ಒಂದು ಕಾನ್ಸೆಪ್ಟ್ ಕೊಟ್ರಿ, ಹಣವನ್ನ ಪ್ರೀತಿಸಬೇಕು, ಹಣದ ಬಗ್ಗೆ ಒಂದು ಪಾಸಿಟಿವ್ ಕಾನ್ಸೆಪ್ಟ್ ಇಟ್ಕೋಬೇಕು ಅಂತ. ಬಟ್ ವಾಟ್ ವಿ ಕ್ಯಾನ್ ಡೂ, ರಾಜ್ಕುಮಾರ್ ಅವ್ರ ಕಾಲದಿಂದನೂ ನಾನು ಕನ್ನಡ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ, ಹಿಂದಿ ಇಂಡಸ್ಟ್ರಿ ಹಲವು ಫಿಲಮ್ ನೋಡಿದ್ದೀನಿ. ಎಲ್ಲಾ ಫಿಲಮ್ಸಲ್ಲೂ ವಿಲನ್ಸ್ ಎಲ್ಲ ಕ್ರೋರ್ಪತಿ ಇರ್ತಾರೆ. ಎಲ್ಲಾ ಫಿಲಮ್ಸ್ ಅಲ್ಲೂ ಬಹುತೇಕ ಬಡವ ಹೀರೋಗಳು ಇರ್ತಾರೆ.
ಸರಿ ಇದೆ ಸರ್. ಕೊನೆಗೆ ಆ ಶ್ರೀಮಂತನನ್ನ ಸೋಲಿಸಿ ಬಡವನ ಸಕ್ಸಸ್ ಆಗೋದೇ ಆ ಪಿಕ್ಚರ್. ಬಡವ ಅವ್ನ್ ಸೋಲ್ಸ್ಬೇಕು. ಓಕೆ. ಅದನ್ನೆಲ್ಲ ನೋಡ್ತಾ ನೋಡ್ತಾ ನಮ್ಮ ಜನರೇಷನ್ ಅಲ್ಲಿ ಏನ್ ಫೀಡ್ ಆಗುತ್ತೆ ಅಂದ್ರೆ, ಸದ್ಗುಣಗಳು, ಒಳ್ಳೆತನಗಳು, ಒಳ್ಳೆ ಕಾನ್ಸೆಪ್ಟ್ ಇವೆಲ್ಲ ಕೇವಲ ಬಡವರಲ್ಲಿದೆ. ಒಳ್ಳೆಯವರು ಅಂದ್ರೆ ಬಡವ್ರು ಮಾತ್ರ. ಶ್ರೀಮಂತರಲ್ಲಿ ಒಳ್ಳೆತನನೇ ಇರಲ್ಲ, ಅವರೆಲ್ಲ ವಿಲನಿಕ ಗುಣ ಹೊಂದಿರ್ತಾರೆ ಅನ್ನೋ ಆಟಿಟ್ಯೂಡ್ ಬಂದ್ಬಿಡ್ತಿದ್ಯೇನೋ, ಈ ತರ ಬಿಲೀಫ್ ಸಿಸ್ಟಮ್ ಬೆಳಿತಿದ್ಯೋ ಅಂತ ನನಗನ್ಸ್ತಾ ಇದೆ. ಖಂಡಿತ ನೀವು ಹೇಳ್ತಾ ಇರೋದು ಸತ್ಯ ಇದೆ ಸರ್. ಹಾ ಸರ್. ಆದ್ರೆ ಅದನ್ನ ನಾವು ಒಪ್ಪಕ್ಕಾಗಲ್ಲ. ಯಾಕೆ ಅಂದ್ರೆ ಒಂದು ಸದ್ಗುಣಗಳು ಬಡವರಲ್ಲೂ ಇದೆ, ಶ್ರೀಮಂತರಲ್ಲೂ ಇದೆ. ಈಗ ಸುಧಾಮೂರ್ತಿ ಅವರು ಕ್ರೋರ್ಪತಿನೇ. ಹೌದೌದು ಸುಧಾಮೂರ್ತಿ ಅವರಲ್ಲಿ ಸದ್ಗುಣಗಳಿಲ್ಲ ಅಂತ ಅಂತ ಹೇಳಕ್ ಆಗಲ್ಲ. ಆಮೇಲೆ ಅಜಿಂ ಪ್ರೇಮ್ಜಿ ಅವರು ರಾಜ್ಯದ ಇವತ್ತು ಹಲವಾರು ಮಕ್ಕಳು ಪೌಷ್ಟಿಕ ಆಹಾರ Yes, ತಿಂತಾ ಇದ್ದಾರೆ ಅಂದ್ರೆ yes. ಸರ್ಕಾರದ ಸಮಪಾಲು ಅವರು ಅನುದಾನ ಕೊಡ್ತಾ ಇದ್ದಾರೆ ಪ್ರತಿ ವರ್ಷ. ಖಂಡಿತ ಸರ್. ಅಂದ್ರೆ ಶ್ರೀಮಂತರು ಕೂಡ ಒಳ್ಳೇದ್ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ಈಗ But ಇದನ್ನ ತಿಳಿಸುವಂತ ನೀವು ಹೇಳಿದ್ದು ತುಂಬಾ ಅದ್ಭುತವಾದ ಪ್ರಶ್ನೆ ಸರ್ ಇದು. ಆಕ್ಚುಲಿ ನಮ್ದು ಹೆಂಗ್ ಸೊಸೈಟಿ ಹೇಗ ಅನ್ಕೊಂಡಿದೆ ಅಂದ್ರೆ, ಈಗ ನಮ್ದು ಸಾಧನೆ ಅಕಾಡೆಮಿ ಮಂಜುನಾಥ್ ಸರ್ ಲೆಕ್ಚರ್ ಏನು ಪ್ರಾಧ್ಯಾಪಕರಾಗಿ ಅವ್ರು ಏನೋ ಒಂದು ಅಚೀವ್ಮೆಂಟ್ ಮಾಡಿದ್ರು, ಅವ್ರು ಫೈನಾನ್ಷಿಯಲಿ ಸ್ಟ್ರಾಂಗ್ ಆದ್ರು ಅಂದ ತಕ್ಷಣ ಅವ್ರನ್ನ ಅನುಮಾನದಿಂದ ನೋಡೋದು, ಅಯ್ಯೋ ಅವ್ರದ್ದೇನೋ ಸಮಸ್ಯೆ ಇದೆ ಅನ್ನೋ ರೀತಿಯಲ್ಲಿ. ಅಥವಾ ಈ ಊರಲ್ಲಿ ಯಾರೋ ಒಬ್ಬನ್ ರಿಚ್ ಆಗ್ತಾನೆ, ಅವ್ನು ಯಾವ್ದೋ ವರ್ಕ್ ಮಾಡಿ ರಿಚ್ ಆಗ್ತಾನೆ, ಹಂಗ ರಿಚ್ ಆದ ಅವನು ಶ್ರೀಮಂತ ಆದ ತಕ್ಷಣ ಇವರೆಲ್ಲರೂ ಸೇರ್ಕೊಂಡು ಅವನನ್ನ ಅನುಮಾನದಿಂದ ನೋಡಂಥದ್ದು. ಇಲ್ಲ ಇವನೇನೋ ಮಾಡಿದಾನೆ, ಹಾಗಾಗಿ ಇವನಿಗೆ ದುಡ್ಡು ಬಂದಿದೆ, ನಾನು ಇಷ್ಟು ಕಷ್ಟಪಡ್ತೀನಿ, ನನಗೆ ದುಡ್ಡು ಬಂದಿಲ್ಲ. ಸರ್, ಕಷ್ಟಪಡೋರೆಲ್ಲ ದುಡ್ಡು ಮಾಡೋದಾಗಿದ್ರೆ, ಆದ್ರೆ ಈಗ ನೀವೆಲ್ಲ ಇತ್ತೀಚೆಗೆ ಓದಿರ್ಬೋದು, ಹಾರ್ಡ್ ವರ್ಕ್ ಮಾಡೋರೆಲ್ಲ ಶ್ರೀಮಂತರಾಗೋದಾಗಿದ್ರೆ, ಈಗ ಗಾರೆ ಕೆಲಸ ಮಾಡ್ತಾನೆ ಅವನು, ಹಾರ್ಡ್ ವರ್ಕ್ ಅಷ್ಟು ಕಷ್ಟದ ಕೆಲಸ ಯಾವುದೂ ಇಲ್ಲ, ಎಷ್ಟು ಜನ ಶ್ರೀಮಂತರಾಗಿ ಸಾಯ್ತಾರೆ? ಇಲ್ಲ. ಇಲ್ಲಿ ಹಾರ್ಡ್ ವರ್ಕ್ ಇಂಪಾರ್ಟೆಂಟ್ ಅಲ್ಲ, ಸ್ಮಾರ್ಟ್ ವರ್ಕ್ ಇಂಪಾರ್ಟೆಂಟ್. ಮೈಂಡ್ ವರ್ಕ್. ಎಸ್, ಸ್ಮಾರ್ಟ್ ವರ್ಕ್ ಬೇಕು, ಬಟ್ ಸ್ಮಾರ್ಟ್ ವರ್ಕ್ ಬೇಕು, ಅವನ್ ಬುದ್ಧಿವಂತಿಕೆ ಇರಬೇಕು. ಶ್ರೀಮಂತರು ಎಲ್ಲರೂ ಕೂಡ ಕೆಟ್ಟವರು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. 90% ಶ್ರೀಮಂತರು ಒಳ್ಳೆಯವರೇ ಇರೋದು. ನಮ್ಮ ಬಿಗ್ಗೆಸ್ಟ್ ಮೀಡಿಯಾ ಸಿನಿಮಾ ಇಂಡಸ್ಟ್ರಿ ಅದು ಆ ತರ ಪ್ರೊಜೆಕ್ಟ್ ಮಾಡ್ತಾ ಇರೋದ್ರಿಂದ. ಅಲ್ಲ, ನಮ್ಮ ಬಿಲೀವ್ ಸಿಸ್ಟಮ್, ನೀವು ಬೇಕಾದ್ರೆ ನಮ್ಮ ಮನೆಗೆ ಬನ್ನಿ, ನಿಮ್ಮ ಮನೆಗೆ ಬನ್ನಿ, ಅಥವಾ ರಿಲೇಟಿವ್ ಮನೆಗೆ ಹೋಗಿ, ಸಾಮಾನ್ಯವಾಗಿ ಯಾರನ್ನ ಕೇಳಿದ್ರು ಅವನೊಬ್ಬ ನಮ್ಗಿಂತ ಎತ್ತರದವನು ಮೇಲ್ನವನು ಬಂದಿದ್ದಾನೆ ಅಂದ್ರೆ ಅವನನ್ನ ನಾವು ಒಂದು ಅನುಮಾನದಲ್ಲೇ ನೋಡ್ತೀವಿ. ಸೊ ಆ ಅನುಮಾನ ಇದೆಯಲ್ಲ, ಅದು ನಮ್ಮ ಮೈಂಡ್ ಸೆಟ್ ಅಲ್ಲಿ ಇರೋದು. ನೀವು ಬಿಸ್ನೆಸ್ ಮೆನ್ ಅಂದ ತಕ್ಷಣನೇ ಇವರು ಸಮಾಜಕ್ಕೆ ಕೆಟ್ಟದ್ ಮಾಡ್ತಾ ಇದಾರೆ, ನಮ್ದೆಲ್ಲ ಕಿತ್ಕೊಂಡ್ ತಿಂತಾ ಇದಾರೆ ಅನ್ನೋ ಮೈಂಡ್ ಸೆಟ್ ಅಲ್ಲೇ ಇದೀವಿ. ನಾವು ಇಲ್ಲ ಸರ್, ಅದು ಒಂದ್ ನಿಮಿಷ, ಅದನ್ನ ನಾವ್ ಹೇಗ್ ನೋಡ್ಬೇಕು ಅಂತಂದ್ರೆ, ಒಬ್ಬ ರಿಚೆಸ್ಟ್ ಪರ್ಸನ್ ಒಂದು ಇಂಡಸ್ಟ್ರಿ ನಡೆಸ್ತಾ ಇದ್ದಾನೆ ಅಂದ್ರೆ 100 ಕೆಲಸ ಕೊಟ್ಟಿದ್ದಾನೆ, 100 ಫ್ಯಾಮಿಲಿ ನಡೆಸ್ತಾ ಇದ್ದಾನೆ. ಒಂದು ಎಜುಕೇಶನ್ ಸೆಂಟರ್ ಮಾಡಿದ್ದಾನೆ ಅಂದ್ರೆ 100 ಜನ ಕೆಲಸ ಕೊಟ್ಟಿದ್ದಾನೆ. ಸೊ ಆ ಪಾಸಿಟಿವಿಟಿಯಲ್ಲಿ ನೋಡ್ತಾ ಇಲ್ಲ. ಸೊ ನೆಗೆಟಿವಿಟಿ ಅನಾದಿ ಕಾಲದಿಂದನೂ ಅದೇ ಆಗಿ ಬಂದಿದೆ. ಸೊ ಆ ಮೈಂಡ್ ಸೆಟ್ ಅನ್ನು ನಾವು ಚೇಂಜ್ ಮಾಡ್ಬೇಕು ಪ್ಲೀಸ್ ಸರ್. ಎಸ್ ಸರ್, ಇಟ್ಸ್ ಬಯೋಸೈಕಾಲಜಿ ಅಂಡ್ ಬ್ರೈನ್ ಪ್ಯಾಟರ್ನ್. ಇದು ಒಂದು ಬಯೋ ಪ್ಲಸ್ ಸೈಕಾಲಜಿ, ಮತ್ತೆ ಇದೊಂದು ಬ್ರೈನ್ ಪ್ಯಾಟರ್ನ್ ಹಣ ಅಂತ ಹೇಳ್ತೀವಿ. ಸರ್, ಇವಾಗ ನೀವು ಇದುವರೆಗೂ ಕೂಡ ಈ ಜಗತ್ನಲ್ಲಿ 90% ಆಫ್ ಇನ್ವೆಸ್ಟ್ಮೆಂಟ್, 95% ಆಫ್ ಇನ್ವೆಸ್ಟ್ಮೆಂಟ್ ಎಮೋಷನ್ ಮೇಲೆ ಆಗ್ತದೆ. 95% ಆಫ್ ಇನ್ವೆಸ್ಟ್ಮೆಂಟ್ಸು ಎಮೋಷನ್ ಮೇಲೆ, ಲಾಜಿಕ್ ಮೇಲೆ ಆಗಲ್ಲ. ಸೊ ಬ್ರೈನ್ ಪ್ಯಾಟರ್ನ್ ಹೆಂಗೆ ಅಂದ್ರೆ, ನಮ್ಮ ಮೆದುಳು ಇದೆಯಲ್ಲ, ಈ ಮೆದುಳಲ್ಲಿ ನಮ್ದು 2 ಇಂಪಾರ್ಟೆಂಟ್ ಅಂಗಗಳು ಬರ್ತದೆ. ಒಂದೇದೇನು ಅಂದ್ರೆ ಅಮೆಗ್ಡಾಲ್, ಇನ್ನೊಂದು ಪ್ರೀಫ್ರಂಟಲ್ ಕಾರ್ಟೆಕ್ಸ್. ಸೊ ಆ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ನಮ್ಮ ಕಣ್ಣಿನ ಹಿಂಭಾಗದಲ್ಲಿ ಇರ್ತದೆ, ಅಮೆಗ್ಡಾಲ್ ಇಲ್ಲಿ ಒಂದು ಚಿಕ್ಕ ಬಟನ್ ತರ ಇರ್ತದೆ. ಸೊ ಇದ್ರದ್ದು ಎರಡರದ್ದು ವರ್ಕಿಂಗ್ ನೇಚರ್ ಏನು ಅಂತಂದ್ರೆ, ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಇದೆಯಲ್ಲ, ಅದು ಯೋಚನೆ ಮಾಡುತ್ತೆ, ಲಾಜಿಕ್ ಅನ್ನ ಥಿಂಕ್ ಮಾಡುತ್ತೆ, ಪ್ಲಾನಿಂಗ್ ಅನ್ನು ಮಾಡುತ್ತೆ, ಮುಂದಾಲೋಚನೆ ಮಾಡುತ್ತೆ, ವಿಷನ್. ಸೊ ಈ ಅಂಗದ ಕೆಲಸ ಅದು. ಅಮೆಗ್ಡಾಲ್ ಏನು ಅಂದ್ರೆ, ಅದು ಎಮೋಷನ್, ಅಳುತ್ತೆ, ಅದು ನಗುತ್ತೆ, ಸಿಟ್ಟು ಮಾಡುತ್ತೆ, ಬೈಯುತ್ತೆ, ಜಗಳ ಮಾಡುತ್ತೆ. ಸೊ ಅದು ಆ ಅಂಗದ ಕೆಲಸ. ಸೊ ಯಾವಾಗೂ ನೋಡಿ, ಈ ನೀವು ಎಮೋಷನ್ಸ್ ಇದೆಯಲ್ಲ, ಆ ಎಮೋಷನ್ಸ್ ಹೆಚ್ಚಾದಾಗ ಒಂದು ಲಾಜಿಕ್ ವರ್ಕ್ ಮಾಡಲ್ಲ. ಈಗ ನಿಮ್ಗೆ ಏನಾದ್ರು ಸಿಟ್ಟು ಬಂತು ಅಂದ ತಕ್ಷಣ ನಿಮ್ದು ಗಲಾಟೆ ಮಾಡ್ತೀರಾ, ಅಥವಾ ಆ ಕಸ್ಟಮರ್ ಹತ್ರ ನೀವು ಸರಿಯಾಗಿ ಮಾತಾಡದೇ ಇರ್ಬೋದು. ಬಟ್ ಈ ಬ್ರೈನ್ ಪ್ಯಾಟರ್ನ್ ಯಾರ ಹತ್ರ ಸರಿಯಾಗಿದೆ, ಅವನು ಸರಿಯಾಗಿ ವ್ಯವಹಾರ ಮಾಡ್ತಾನೆ, ಸರಿಯಾದ ಡೈರೆಕ್ಷನ್ ಅಲ್ಲಿ ಹೋಗ್ತಾನೆ, ಆ ಹಣನ ಸರಿಯಾಗಿ ವಿನಿಯೋಗ ಮಾಡ್ತಾನೆ. ಸೊ ಹೇಗೆ ಇದು ಬ್ರೈನ್ ಪ್ಯಾಟರ್ನ್ ನಿಮ್ಗೆ ವ್ಯತ್ಯಾಸ ಆಗುತ್ತೆ. ಸೊ ಈಗ ಉದಾಹರಣೆಗೆ ನಾನು ಹಿಂದೆ ಯಾವುದೋ ಒಂದು ಬೇರೆ ಇನ್ನೊಂದು ವಿಡಿಯೋದಲ್ಲಿ ಹೇಳಿದೆ, ಯಾರು ರಾಯ್ ಮೊನ್ನೆ ಸೂಸೈಡ್ ಮಾಡ್ಕೊಂಡ್ರು. ಯಾಕೆ ಸೂಸೈಡ್ ಮಾಡ್ಕೊಂಡ್ರು? ಎಲ್ಲದೂ ಇತ್ತು. ಸಿದ್ಧಾರ್ಥ ಅವರು ಸೂಸೈಡ್ ಮಾಡ್ಕೊಂಡ್ರು, ಅವ್ರಿಗೂ ಎಲ್ಲ ಇತ್ತು. ಯಾಕೆ? ನಮ್ಮ ಬ್ರೈನ್ ಒಳಗಡೆ ಕೆಲವೊಂದು ಕೆಮಿಕಲ್ಸ್, ಹಾರ್ಮೋನ್ಸ್ಗಳು ರಿಲೀಸ್ ಆಗ್ತದೆ. ಸೊ ಯಾವುದು, ಈಗ ನಾವು ಒಂದು ಎನರ್ಜಿ, ನೀವು ಎನರ್ಜಿ ಬರಬೇಕು, ಖುಷಿ ಆಗ್ಬೇಕು ಅಂದ್ರೆ ಡೋಪಮೈನ್ ರಿಲೀಸ್ ಆಗ್ಬೇಕು, ಸಂತೋಷ, ಹ್ಯಾಪಿನೆಸ್. ಡೋಪಮೈನ್ ಕೆಲಸ ಏನು ಅಂತಂದ್ರೆ, ಕೆಲವರಿಗೆ ಸಾಧನೆ ಅಕಾಡೆಮಿ ಮಂಜುನಾಥ್ ಅವ್ರ ವಿಡಿಯೋ ನೋಡಿದ್ರೆ ಅಷ್ಟೇ ಅವ್ರಿಗೆ ಡೋಪಮೈನ್ ರಿಲೀಸ್ ಆಗುತ್ತೆ.
ಅವ್ರು ಹೇಳಿದ್ರಷ್ಟೇ ಸತ್ಯ, ಅದು ಬೇರೆ ಪುಸ್ತಕದಲ್ಲಿ ಬಂದಿರಲಿ, ಬೇರೆ ವಿಡಿಯೋದಲ್ಲಿ ಬರಲಿ, ಅವ್ರಿಗೆ ಸ್ಯಾಟಿಸ್ಫೈ ಆಗಲ್ಲ. ಇಲ್ಲಿ ನೋಡಿದ್ರೇನೆ ಅವರಿಗೆ ಖುಷಿ ಆಗೋದು. ಇನ್ ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಇದೇ ಪತ್ರಿಕೆ ಓದ್ಬೇಕು, ಅವರು ಬೇರೆ ಪತ್ರಿಕೆ ಓದಿದ್ರೆ ಆಗಲ್ಲ. ಅದು ಡೋಪಾಮೈನ್ ಅಂತ ಕರಿತೀವಿ. ಸೊ ಆ ಡೋಪಾಮೈನ್ ರಿಲೀಸ್ ಆದಾಗ ಅವ್ರಿಗೆ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಡೋಪಾಮೈನ್. ಆ ರಿಲೀಸ್ ಆದಾಗ ಇನ್ನು ಒಂದು ಎನರ್ಜಿ ಬರುತ್ತೆ. ಕೆಲವರು ಈಗ ಡೋಪಾಮೈನ್ ಅಲ್ಲಿ 2 ತರ, ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್. ಸೊ ಶಾರ್ಟ್ ಟೈಮ್ ಕಿಕ್ ಯಾವುದು? ರೀಲ್ಸ್. ನಾವು ರೀಲ್ಸಿಗೆ ಲೈಕ್ ಬಂತ ಖುಷಿ ಆಯ್ತು, ನಮ್ಗೆ ಕಾಮೆಂಟ್ ಬಂತ ಖುಷಿ ಆಯ್ತು. ಕೆಲವರು ದಮ್ ಹೊಡೆದು ಡೋಪಾಮೈನ್ ತಗೊಳ್ತಾರೆ, ಬೇರೆ ಬೇರೆ ಮಾದಕ ವಸ್ತುಗಳು ಇಲ್ಲಿಗಲ್ ಆಗಿ ಮಾಡ್ಕೊಂತಾರೆ. ಇನ್ ಕೆಲವರು ಈ ರೀತಿ ಓದಿದ್ರೆ ಡೋಪಾಮೈನ್. ಅಂಬೇಡ್ಕರ್ಗೆ ಯಾವ್ದ್ರಲ್ಲಿ ಡೋಪಾಮೈನ್ ಸಿಗ್ತಾ ಇತ್ತು? ಪುಸ್ತಕ ಓದೋದ್ರಿಂದ ಖುಷಿ ಸಿಗ್ತಾ ಇತ್ತು ಅವರಿಗೆ. ಇನ್ ಕೆಲವ್ರಿಗೆ ಇಲ್ಲಿ ನಿಮ್ಗೆ ಯಾರೋ ಕಾಂಪಿಟೇಟಿವ್ ಎಕ್ಸಾಮಿಗೆ ಅವ್ರಿಗೆ ನಾನು ಇವತ್ತು ಈ ವಿಡಿಯೋ ಫುಲ್ ಕಂಪ್ಲೀಟ್ ಮಾಡ್ಲೇಬೇಕು, ಮಾಡಿದ್ರೆ ಅವ್ರಿಗೆ ಡೋಪಾಮೈನ್. ಇವತ್ತಿನ ವರ್ಕ್ ಮುಗಿಸಿದ್ರೆ ಡೋಪಾಮೈನ್, ಇವತ್ತು ನಾನು ಏನು ಒಂದು ಜಾಬ್ ತಗೊಂಡ್ರೆ ಡೋಪಾಮೈನ್. ಅಂದ್ರೆ ಅದು ಡೋಪಾಮೈನ್ ಕ್ರಿಯೇಟ್ ಆಗುತ್ತೆ. ಕೆಲವೊಬ್ಬರಿಗೆ ತಾನು ತೆಗೆದುಕೊಂಡ್ರೆ ಡೋಪಾಮೈನ್ ಬರುತ್ತೆ, ಹೌದು. ಕೆಲವೊಬ್ಬರಿಗೆ RCB IPL ಗೆದ್ರು ಡೋಪಾಮೈನ್ ಬರುತ್ತೆ. ಸೊ ಯಾವ್ದ್ರಿಂದ ನಮಗೆ ಡೋಪಾಮೈನ್ ಬರುತ್ತೆ ಅನ್ನೋದೇ ನಮ್ ಲೈಫ್ ಡಿಸೈಡ್ ಆಗುತ್ತೆ. ನಮಗೆ ಯಾವಾಗ ದುಡ್ಡು ಸಿಗೋದ್ರಿಂದ ಡೋಪಾಮೈನ್ ರಿಲೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ನಾವು ದುಡ್ಡಿನ ಹಿಂದೆ ಯಾವಾಗ ಡೋಪಾಮೈನ್ ರಿಲೀಸ್ ಮಾಡ್ಕೊಳಕ್ ಹೋಗ್ತೀವಿ, ಆವಾಗ ನಮ್ಗೆ ಹಣ ಹತ್ರ ಬರ್ತದೆ. ಈಗ RCB ಗೆಲ್ಬಾರ್ದು ಅಂತ ನಮ್ದು ಆಶೆ ಎಲ್ಲ, ಗೆಲ್ಬೇಕು. ಆದ್ರೆ RCB ಗೆಲುವನ್ನ ನೀವು ಸಂಭ್ರಮಿಸ್ತಾ ನಿಮ್ಮ ಸೆಲ್ಫ್ ಗ್ರೋತ್ ಅನ್ನು ನಿಲ್ಸೋದ್ರಿಂದ ಸಕ್ಸಸ್ ಬರಲ್ಲ. ಈ ಪುಸ್ತಕದ ರಿಲೇಟೆಡ್ ಆಗಿ ನವೀನ್ ಅವರು ಮತ್ತೊಂದು ಒಳ್ಳೆ ಮಾತು ಹೇಳಿದ್ದಾರೆ. ಇದು ಹಣ ಗಳಿಸುವ ಪುಸ್ತಕ ಅಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಹಣ ನಿಮ್ಮಿಂದ ಏಕೆ ದೂರವಾಗ್ತಾ ಇದೆ, ವೈ ಇಟ್ ಗೋ ಫಾರ್ ಅವೇ ಫ್ರಮ್ ಯು ಎಂಬುದನ್ನು ತಿಳಿಸುವ ಪುಸ್ತಕ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಸರ್ ಇದು ಗಳಿಸೋಕೆ? ವೆರಿ ಇಂಪಾರ್ಟೆಂಟ್ ಇದು ಸರ್ ಅದು. ಸೊ ಈಗ ನೀವು ಹೇಳಿದ್ರಿ, ಈಗ ನಾನು ಡೋಪಾಮೈನ್ ಬಗ್ಗೆ ಹೇಳಿದೆ. ಸೊ ಅದರಲ್ಲಿ ಇನ್ನೊಂದು ಇದು ಬರುತ್ತೆ, ಕಾರ್ಟಿಸೋಲ್ ಅಂತ ಹೇಳಿ. ಸೊ ಕಾರ್ಟಿಸೋಲ್ ಕೆಲಸ ಏನು ಅಂತಂದ್ರೆ ಅದನ್ನು ವಿಲನ್ ಅಂತ ಕರಿತೀವಿ. ಅದೊಂದು ವಿಲನ್ ರಾಸಾಯನಿಕ ಅದು. ಸೊ ಅದು ರಿಲೀಸ್ ಆದಾಗ ಏನಾಗುತ್ತೆ, ಅಮೆಗ್ಡಾಲ್ ಹೆಚ್ಚು ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಈ ಪ್ರಿಫ್ರಂಟಲ್ ಕಾರ್ಟೆಕ್ಸ್ಗೆ ಬರ್ತಾ ಇರುವ ರಕ್ತ ಸಂಚಾರನ ಅದು ಕಡಿಮೆ ಮಾಡ್ತದೆ. ಆ ರಕ್ತ ಸಂಚಾರ ಕಡಿಮೆ ಆಯ್ತು ಅಂದ ತಕ್ಷಣ ಇದು ವರ್ಕ್ ಆಗಲ್ಲ, ವಿಷನ್ ಕಡಿಮೆ ಆಯ್ತು. ಎಸ್, ವರ್ಕ್ ಆಗಲ್ಲ ಅಂದಾಗ ಅವ್ರಿಗೆ ಮುಂದಾಲೋಚನೆ ಬರಲ್ಲ. ಈಗ ನಾವು ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಾ ಇದ್ದೀನಿ, ನಿಮ್ಗೆ ಇಲ್ಲಿ ಯಾವ್ದೋ ಬಾಡಿಗೆ ಕಟ್ಟು, ಮೆಸ್ಸಿನ ಬಾಡಿಗೆ ಕಟ್ಟು, ಅಥವಾ ಕೋಚಿಂಗ್ ಕ್ಲಾಸ್ ಬಾಡಿಗೆ ಕೊಟ್ಟು, ಅಥವಾ ಇಲ್ಲಿ ಯಾವ್ದೋ ನಿಮ್ದು ಒಂದು ಹುಡುಗಿ ಇರ್ತಾಳೆ, ಅವಳು ಅರ್ಜೆಂಟ್ ಅವ್ರ ಮನೆಯಾಗ ಮದುವೆ ಮಾಡಕ್ಕೆ ರೆಡಿ ಮಾಡ್ಕೊಂಡಿರ್ತಾರೆ, ಇಲ್ಲಿ ನಿಮಗೆ ಜಾಬ್ ಸಿಗ್ತಾ ಇರಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ಅದು ಕಾರ್ಟಿಸೋಲ್ ರಿಲೀಸ್ ಆಗ್ತದೆ. ಆ ಕಾರ್ಟಿಸೋಲ್ ರಿಲೀಸ್ ಆದ ತಕ್ಷಣ ಏನ್ ಮಾಡುತ್ತೆ, ಅಮೆಗ್ಡಾಲ್ ಪವರ್ ಅನ್ನ ಹೆಚ್ಚಿಗೆ ಮಾಡುತ್ತೆ, ಯೋಚನಾ ಶಕ್ತಿ ಕಡಿಮೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಟೋಟಲಿ ಬ್ರೈನ್ ಬ್ಲಾಕ್ ಆಗುತ್ತೆ, ಬ್ಲೈಂಡ್ನೆಸ್. ಎಸ್, ಆ ಬ್ಲಾಕ್ ಆದಾಗ ಏನ್ ಮಾಡ್ತಾನೆ ಮನುಷ್ಯ, ಅವ್ನ ಡಿಸಿಷನ್, ನೀವ್ ಅಂತೀರಾ ಇವ್ನು ತುಂಬಾ ಚೆನ್ನಾಗಿ ಓದ್ತಾ ಇದ್ದ, ಯಾಕೆ ಸೂಸೈಡ್ ಮಾಡ್ಕೊಂಡ, ಈ ಹುಡುಗಿ ಆತರ ಇರ್ಲಿಲ್ಲಲ್ಲ, ಯಾಕೆ ಆ ಹುಡುಗನ ಜೊತೆಗೆ ಹೋಗ್ಬಿಟ್ಲು, BC ಯಾಕೆ ಸೂಸೈಡ್ ಮಾಡ್ಕೊಂಡ್ರು, ಸಿದ್ಧಾರ್ಥ ಯಾಕೆ ಹಿಂಗ್ ಮಾಡ್ಕೊಂಡ್ರು. ಸೊ ಇದೇನಾಗುತ್ತೆ, ಈ ಕಾರ್ಟಿಸೋಲ್ ಇದೆಯಲ್ಲ ಅದು ರಿಲೀಸ್ ಆದಾಗ ಏನಾಗುತ್ತೆ, ಅಮೆಗ್ಡಾಲಿಗೆ ಎಮೋಷನ್ ಅಷ್ಟೇ ಇರೋದು. ನೀವು ಕಪಾಳ ಕುಡಿದ್ರೆ ಅದು ಹೊಡಿತದೆ, ನೀವು ಹತ್ರ ಅದು ಹೊಡ್ತದೆ. ಸೊ ಯೋಚನಾ ಶಕ್ತಿಯಲ್ಲಿ ಬ್ಲಾಕ್ ಆಗಿರ್ತದೆ. ಸೊ ಅದು ಆಗ್ಬಾರ್ದು ಅಂತಂದ್ರೆ ಕಾರ್ಟಿಸೋಲ್ ಅನ್ನು ನಾವು ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಸೊ ಅದನ್ನ ಮ್ಯಾನೇಜ್ ಮಾಡ್ಕೊಂಡನ್ ಕೂಡ ಮನಿ ಮ್ಯಾನೇಜ್ಮೆಂಟಿಗೆ ಬರ್ತಾನೆ. ಸೊ ಹಣದ ನಿರ್ವಹಣೆನ ನೀವು ಎಲ್ಲಿ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಮೋಷನ್ ಮೇಲೆ ನೀವು ಎಲ್ಲೋ ಹಣ ಹಾಕಿದ್ರೆ, ಸೊ ಈ ಉದಾಹರಣೆ EMI ಒಂದು ಟಾಪಿಕ್ ಇದೆ ಇದರಲ್ಲಿದೆ. ನೀವು EMI ಅಲ್ಲಿ ಹೇಗೆ ಟ್ರಾಪಿಗೆ ಒಳಗಾಗ್ತೀರಾ, ಅದೊಂದು ಎಮೋಷನ್ಸ್. ಅದು ನಿಮ್ದು ಏನದು ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಸರಿಯಾಗಿ ವರ್ಕ್ ಮಾಡಿದ್ರೆ ನೀವು EMI ಟ್ರಾಪಿಗೆ ಒಳಗಾಗಲ್ಲ. ಸೊ ಎಮೋಷನ್ಸಿಗೆ ಹೋದ್ರೆ EMI ಟ್ರಾಪಿಗೆ ಒಳಗಾಗ್ತೀರಾ. ಸೊ ಅವಾಗ ನಿಮ್ದು ಹಣ ಪೋಲ್ ಆಗ್ತಾ ಹೋಗುತ್ತೆ. ಅದನ್ನ ಹೇಗೆ ನಿಲ್ಸ್ಬೇಕು ಅನ್ನೋದನ್ನ ಈ ಪುಸ್ತಕದಲ್ಲಿ ನಾವು ಹೇಳಿದೀವಿ. ಮತ್ತೆ ಎಲ್ಲ ಪುಸ್ತಕ ಬರೆಯೋರು ಈ ಪುಸ್ತಕ ಹೆಚ್ಚು ಜನಕ್ಕೆ ರೀಚ್ ಆಗ್ಬೇಕು, ಹೆಚ್ಚು ಜನ ಕೊಳ್ಳಬೇಕು ಅನ್ನೋ ತರ ಟೈಟ್ಲ್ ಕೊಡ್ತಾರೆ. ಬಟ್ ಯು ಆರ್ ಡಿಫರೆಂಟ್. ನನಗೆ ಇಲ್ಲೊಂದು ಸೂಚನೆ, ವಾರ್ನಿಂಗ್ ಅಂತ ಕೊಟ್ಬಿಟ್ಟಿದ್ದೀರಿ. ಟೈಮ್ ಪಾಸ್ ಮಾಡುವವರು ಈ ಪುಸ್ತಕ ಖರೀದಿಸಬೇಡಿ ಅಂತ. ಅಂದ್ರೆ ಫಸ್ಟ್ ಗೆ ನೀವು ನೆಗೆಟಿವಿಟಿ ಹೇಳ್ಬಿಟ್ಟಿದ್ರಿ, ಅಂದ್ರೆ ಯು ಡೋಂಟ್ ಬೈ ದಿಸ್ ಇಫ್ ಯು ಫಾರ್ ಜಸ್ಟ್ ಟೈಮ್ ಪಾಸ್. ಇದು ಜೀವನ ಗಂಭೀರವಾಗಿ ಪರಿಗಣಿಸೋರಿಗೆ ಮಾತ್ರ ಅಂತ. ಕೆಲವರು ಈ ಬುಕ್ ಅದ್ ನೋಡ್ ಬಿಟ್ಟು ಹೋಗ್ಬಿಟ್ರೆ ಅಂತ ನನಗೆ ಅನ್ಸ್ತಾ ಇದೆ. ನೀವು ಯಾವ ವಿಷನ್ ಅಲ್ಲಿ ಹಾಕಿದ್ರಿ? ಇಲ್ಲ, ಈಗ ಅದನ್ನ ನಾನು ಇದು ಆಕ್ಚುಲಿ ಲೈಫ್ ಚೇಂಜಿಂಗ್ ಸರ್. ಈಗ ನೀವು ಕೂಡ ಓದಿದೀರಾ, ಟೈಮ್ ಪಾಸ್ ಮಾಡಿದಾಗ ಮುಟ್ಲೇಬೇಡಿ. ಯಾಕೆ ಮುಟ್ತೀರಾ ನೀವು? ಹೌದು, ಈಗ ನೀವು ನಿಮ್ಗೆ ಇದರಲ್ಲಿ ಏನು ಸಿಗಲ್ಲ ಅಂದ್ಮೇಲೆ ಈ ಪುಸ್ತಕ ನೀವು ತಗೋಬೇಡಿ. ನೀವ್ ಯಾಕೆ ತಗೊಳ್ತೀರಾ? ನಾನು ತಗೊಳ್ಳಿ ಅಂತ ನಾನು ಹೇಳಲ್ಲ. ಈಗ ನಾನು ಮೊದಲ ಮುದ್ರಣ ಏನ್ ಮಾಡಿದೀನಿ, ನಾವು ಏನು ಸ್ಟಾರ್ ರೈಟರ್ ಅಲ್ಲ, ಸೆಲೆಬ್ರಿಟಿ ಎಲ್ಲ ಆದ್ರೂ ಕೂಡ ನನ್ನ ಮೊದಲ ಮುದ್ರಣ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಈಗ 2ನೇ ಮುದ್ರಣಕ್ಕೆ ಹೋಗ್ತಾ ಇದ್ದೀವಿ. ಒಂದನೇ ಸರ್. 2ನೇದು ಏನು ಅಂದ್ರೆ, ಈ ಪುಸ್ತಕ ತಗೊಂಡ್ಮೇಲೆ
ಅವರಿಗೆ ಲಾಭ ಆಗ್ಬೇಕು, ಹೌದು. ಅದನ್ನ ಅವ್ರು ಅಳವಡಿಸ್ಕೋಬೇಕು. ನಿಮಗೆ ಈ ಪುಸ್ತಕ ಓದಷ್ಟು ಪೇಷನ್ಸ್ ಇಲ್ಲ ಅಂದಮೇಲೆ ಈ ಪುಸ್ತಕನ ಯಾಕೆ ತಗೊಳ್ತೀರಾ, ಆ ಹಣನ ಯಾಕೆ ವ್ಯರ್ಥ ಮಾಡ್ತೀರಾ? ಅಲ್ಲಿ ಮತ್ತೆ ನೀವು ಈ ಯಾಕೆ ನಾವು ಏನು ನಮ್ದು ಬ್ರೈನ್ ಅಲ್ಲಿ ಆಗುವ ನೀವು ಹೇಳಿದ್ರಲ್ಲ ಬಯೋ ಸೆಲ್ಸ್, ಬಯೋ ಕೆಮಿಕಲ್ಸ್, ಅದ್ರ ಮೇಲೆ ಹೋಗ್ತದೆ ಸರ್. ಅಲ್ಲ, ನೀವು ಚೆನ್ನಾಗಿ ಹೇಳ್ತಾ ಇದೀರಿ ಸರ್. ನಾವು ಸ್ಟಡಿ ಮಾಡೋ ಹುಡುಗರಿಗೆ ಹೇಳ್ತೀವಿ, ನೀವೊಂದು ಪುಸ್ತಕ ಕೊಳ್ಳೋಕೆ 2-3 ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಅದು 1000 ಟೈಮ್ಸ್ ನಿಮ್ಮ ಸ್ಯಾಲ್ರಿ ಗಿಲ್ರಿ ನಿಮ್ ಜೀವನ ಪರ್ಯಂತ 3 ಕೋಟಿ ಮೇಲೆ ಪಡೆದ್ಬಿಡ್ತೀರಾ. ಅಲ್ಲಿಗೆ ಅದು 3000 ಎಷ್ಟು ಟೈಮ್ಸ್ಗೆ 3 ಕೋಟಿ ಆಗ್ಬೇಕು ಲೆಕ್ಕ ಹಾಕ್ರಿ, ಅಷ್ಟು ರಿಟರ್ನ್ಸ್ ಮಾಡ್ತವೆ ಬುಕ್ಗಳು. ಇದು ಅಷ್ಟೇ 400 ಇದೆ, ಡಿಸ್ಕೌಂಟ್ ಎಲ್ಲ ಹೋಗಿ ನಿಮಗೆ ಬಹಳ ಕಡಿಮೆ ದರದಲ್ಲಿ ಸಿಗುತ್ತೆ. ಯಾವುದೇ ಬುಕ್ ಸ್ಟೋರ್ಗೆ ಹೋದ್ರು ಆನ್ಲೈನ್ ಹೋದ್ರು ಡಿಸ್ಕೌಂಟ್ ಎಲ್ಲ ಅವೈಲೇಬಲ್ ಇದೆ. ಇದು ರಿಟರ್ನ್ಸ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ROI ಅಂತೀವಿ ನಾವು, ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಅಂತ. ಸರ್, ಈ ಪುಸ್ತಕನ ಸರಿಯಾಗಿ ಈ ಪ್ಲಾನ್ ಬಿ ಯಾರು ಈ ಏನು ನೀವು ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಾ ಇದ್ದಾರೆ ಒಂದ್ ಕಡೆ ಬಿಟ್ಬಿಡೋಣ, ಅದು ನನಗೆ ಜಾಬ್ ಸಿಗಲ್ಲ, ನನ್ನ ಬದುಕು ಕಟ್ಕೊಳಕ್ ಆಗಲ್ಲ, ನನ್ನ ಲೈಫ್ ಕೊಲ್ಯಾಪ್ಸ್ ಆಗ್ತಾ ಇದೆ ಅನ್ನೋರು ಓದಿದ್ರೆ ಅವ್ರಿಗೆ ಒಂದು ಬದುಕು ಕಟ್ಕೊಳ್ಳೋದಕ್ಕೆ ಒಂದು ದಾರಿನ ಮಾಡ್ಕೊಡುತ್ತೆ. ಲೈಫ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. 100% ನೀವ್ ಹೇಳೋ ಮಾತಲ್ಲಿ ಒಂದು ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ, ಕಾಂಪಿಟೇಟಿವ್ ಎಕ್ಸಾಮ್ ಹುಡುಗರಿಗೆ ಬೇಡ ಅಂತ. ಕಾಂಪಿಟೇಟಿವ್ ಎಕ್ಸಾಮ್ ಹುಡುಗರು ಇದರಲ್ಲಿರೋ ಸೈನ್ಸ್ ಅಡಾಪ್ಟ್ ಮಾಡ್ಕೊಂಡ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಇಂದ ವಾಟ್ ಯು ಆರ್ ಸ್ಯಾಲ್ರಿ ಇಟ್ಸ್ ಮನಿ, ಅದನ್ನ ಅರ್ನ್ ಮಾಡೋಕ್ಕೂ ಕೂಡ ಇದು ನಿಮಗೆ ಬೂಸ್ಟರ್ ಡೋಸ್ ಆಗಿ ಕೆಲಸ ಮಾಡ್ಬೋದು. ಓಕೆ, ಈಗ ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೀನಿ ಸರ್ ನಿಮ್ಮ ಜೊತೆಗೆ. ಹೌ ಸೆಲ್ಸ್ ರಿಯಾಕ್ಟ್ ಟು ಬಿಲೀಫ್? ನಂಬಿಕೆಗಳೊಂದಿಗೆ ಜೀವಕೋಶಗಳು ಹೇಗೆ ಕೆಲಸ ಮಾಡ್ತವೆ? ಯಾಕಂದ್ರೆ ಈಗಾಗಲೇ ಆ ಪ್ಯಾಟರ್ನ್ ಬಗ್ಗೆ ಮಾತಾಡಿದ್ವಿ ನಾವು. ಮೈಂಡ್ ಅನ್ನೋದು ಕೇವಲ ಇಲ್ಲಿ ಬ್ರೈನ್ ಒಳಗಡೆ ಕೂತ್ಕೊಂಡಿಲ್ಲ, ಈಚ್ ಸೆಲ್ ಅಲ್ಲಿ ಇದೆ ಅಂತ. ಇದು ನಂಬಿಕೆಗಳ ಜೊತೆ ಹೇಗೆ ರಿಯಾಕ್ಟ್ ಮಾಡುತ್ತೆ? ಸರ್, ಇದು ಈ ಸೆಲ್ಸ್ ಬಗ್ಗೆ ನಾವು ತುಂಬಾ ಕಲಿಯೋದಿದೆ ಸರ್. ಈಗ ಎಲ್ಲರೂ ಕೂಡ ನಮ್ದು ಬದುಕು, ಲೈಫ್, ಜೀವನ DNA ಮೇಲೆ ಅನ್ನೋದು ಒಂದು ಸ್ಟಡೀಸ್ ಇದೆ, ಅದು ಬಿಟ್ಬಿಡೋಣ ಒಂದ್ ಕಡೆ. ಸೆಲ್ಸ್ ಮೇಲೂ ಕೂಡ ನಮ್ಮ ಬದುಕು ಡಿಪೆಂಡ್ ಆಗಿದೆ ಅನ್ನೋದಿದೆಯಲ್ಲ, ಅದು ತುಂಬಾ ಜನ ಅದ್ರ ಬಗ್ಗೆ ನಾವು ಇನ್ನೂ ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ. ಅದನ್ನ 1970 ಬ್ರೂಸ್ ಲಿಫ್ಟನ್ ಅನ್ನೋರು ಅಮೆರಿಕದಲ್ಲಿ ಒಂದು PhD ಮಾಡ್ತಾರೆ. ಅವರು ಮೇ ಬಿ 2005 ಅಲ್ಲಿ ಒಂದು ಪುಸ್ತಕ ರಿಲೀಸ್ ಮಾಡ್ತಾರೆ, ಬಯಾಲಜಿ ಆಫ್ ಬಿಲೀಫ್ಸ್ ಅಂತ ಹೇಳಿ. ಸೊ ಅವ್ರು ಏನು ಹೇಳ್ತಾರೆ, ನಾವು ನಮ್ಮ ಲೈಫ್ ಪ್ರತಿಯೊಂದು ಕೂಡ ಸೆಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಸೊ ಸೆಲ್ಸ್ ಹೇಗೆ ಅನ್ನೋದಕ್ಕೆ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಏನು, ಮೊದಲನೇದಾಗಿ ಅವರು ಏನು, ನಾವು ಎಲ್ಲಿ ಬೆಳಿತೀವಿ, ಯಾವ ನೇಚರಲ್ಲಿ ಬೆಳಿತೀವಿ. ನಮ್ಮ ಬಾಲ್ಯದಲ್ಲಿ ಒಂದು ಕಥೆನ ಹೇಳ್ಕೊಟ್ಟಿದ್ದಾರೆ. 2 ಗಿಳಿಗಳಿರ್ತವೆ, ಒಂದು ಕಟ್ಗನ್ ಮನೇಲಿ ಇರುತ್ತೆ, ಒಂದು ಬ್ರಾಹ್ಮಣನ ಮನೇಲಿ ಇರುತ್ತೆ. ಕಟ್ಗನ್ ಮನೇಲಿರೋ ಗಿಳಿಯ ಬಿಹೇವಿಯರ್ ಹೇಗಿರುತ್ತೆ, ಬ್ರಾಹ್ಮಣನ ಮನೆಯಲ್ಲಿರುವ ಗಿಳಿಯ ಬಿಹೇವಿಯರ್ ಹೇಗಿರುತ್ತೆ ಅಂತ ನಾವು ಈಗ ಕಲ್ತಿದ್ದೀವಿ ಅಲ್ವಾ? ಸೊ ಯಾಕೆ? ಅದಕ್ಕೆ ಕಾರಣ ಏನು? ಅವರ್ ಎನ್ವಿರಾನ್ಮೆಂಟ್. ಸೊ ನಮ್ಮ ಸೆಲ್ಸ್ಗಳಿದಾವಲ್ಲ, ನಮ್ಮ ಎನ್ವಿರಾನ್ಮೆಂಟಲ್ಲಿ ಏನು ಬರುತ್ತೆ ಅದನ್ನೆಲ್ಲ ಅವು ಕೇಳ್ತವೆ, ಪ್ರತಿಯೊಂದು ಲಿಸನ್ ಮಾಡ್ತವೆ. ಅದೇ ರೀತಿನೇ ಅವು ನಮ್ಮನ್ನ ಮೋಟಿವೇಟ್ ಮಾಡ್ತವೆ. ಸೊ ಹೇಗೆ ಮೋಟಿವೇಟ್ ಮಾಡ್ತವೆ? ಈಗ ಉದಾಹರಣೆಗೆ ನೋಡಿ, ನೀವು ಈಗ ಕಾರ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದೀರಾ. ಟಾಟಾ ನೆಕ್ಸಾನ್ ರೆಡ್ ಕಲರ್ ಕಾರ್ ತಗೋಬೇಕು. ಈಗ ಟಾಟಾ ನೆಕ್ಸಾನ್ ತಗೋಬೇಕು ಅಂತ ಹೊರಡ್ತೀರಾ ನಿಮ್ಮ ಊರಿಂದ ಶೋರೂಮಿಗೆ. ನೀವು ಇಲ್ಲಿಂದ ಶೋರೂಮಿಗೆ ಹೋಗೋವರೆಗೂ ರೋಡ್ ಫುಲ್ ನಿಮಗೆ ಟಾಟಾ ನೆಕ್ಸಾನ್ ಗಾಡಿಗಳೇ ಕಾಣ್ತಾ ಇರ್ತವೆ. ಅದೇ ಆ ಶೋರೂಮ್ ಅಲ್ಲಿ ರೆಡ್ ಕಲರ್ ಟಾಟಾ ನೆಕ್ಸಾನ್ ತಗೋಬೇಕು ಅಂತ ಡಿಸೈಡ್ ಮಾಡ್ಕೊಂಡು ವಾಪಸ್ ಬರ್ತೀರಾ. ಆ ವಾಪಸ್ ಬರ್ಬೇಕಾದ್ರೆ ಟಾಟಾ ನೆಕ್ಸಾನ್ ರೆಡ್ ಕಲರ್ ಗಾಡಿಗಳೇ ಕಾಣ್ತವೆ ನಿಮಗೆ. ಯಾಕೆ ಇಷ್ಟ ದಿನ ಯಾಕೆ ಕಾಣ್ಲಿಲ್ಲ ಆ ಗಾಡಿಗಳು? ಎಂತ ಕೋಇನ್ಸಿಡೆಂಟ್ ಅಂತೀವಿ ನಾವು. ನೀವು ನೋಡಿ, ಯಾವ್ದಾದ್ರು ನೀವು ಕಾಲೇಜಿಗೆ ಹೋಗ್ಬೇಕಾದ್ರೆ ಅಥವಾ ಆಫೀಸಿಗೆ ಹೋದಾಗ ನೀವೇನಾದ್ರೂ ಹೊಸ ವಾಚ್ ತಗೊಂಡ್ರೆ ಮರುದಿನ ನೀವು ಹೋದಾಗ ಬೇರೆ ಕೈನೇ ನೋಡ್ತಾ ಇರ್ತೀರಾ. ಅವ್ರ ಯಾಕೆ ಆ ವಾಚ್, ಅವ್ರದ್ದು ಯಾವ ಕಂಪನಿ, ಅವ್ರು ಎಷ್ಟು ಕೊಟ್ಟಿದ್ದಾರೆ, ನಂತರನೇ ಇದೆಯಾ? ಬಟ್ ಅವ್ರು ನೋಡ್ತಾ ಇರಲ್ಲ, ನೀವು ನೋಡ್ತಾ ಇರ್ತೀರಾ. ಅಂದ್ರೆ ಏನೋ ಒಂದು ಶಾಪಿಂಗ್ ಮಾಡಕ್ ಹೋಗ್ಬೇಕಾದ್ರೆ ಹೌದು, ಆ ತರದ್ದೇ ಥಾಟ್ಸ್ ಎಲ್ಲಾ ಕಡೆ ಬರುತ್ತೆ. ದೇರ್ ಇಸ್ ಎನ್ ಸೈನ್ಸ್. ಮನೆ ಕಟ್ಟೋರ್ ವರ್ಷ ಇಡೀ ಮನೆ ಬಗ್ಗೆ, ಹೌದು, ಅದು ಮನೇಲಿ ಹೇಳ್ತೀನಿ ಸರ್. ಒಂದ್ ಮದ್ವೆ ಮಾಡೋರು ಇರೋಬರೋ ಎಲ್ಲ ಕಲ್ಯಾಣ ಮಂಟಪಗಳಲ್ಲಿ ಏನ್ ನಡೀತಾ ಇದೆ. ಈಗ ಗುರುಗಳು ಹಿಂದೆ ಈಗ ನಾವು ಪ್ರವಚನಗಳಲ್ಲಿ ಮಾಡ್ತಾರೆ, ನೀನ್ ಮನೆ ಕಟ್ಟಬೇಕು ಅಂದ್ರೆ ಏನು ಮಾಡ್ಬೇಡಪ್ಪ, ನೀನ್ ಒಂದ್ ಸೈಟ್ ತಗೊಂಡಿಯಲ್ಲ, ಆ ಸೈಟ್ ಮೇಲೆ ದಿನಾ ಹೋಗಿ ನಡಿ ನೀ ಮನೆ ಕಟ್ತೀಯ ಅಂತ. ಹೆಂಗೆ? ಎಲ್ಲ ಭಗವಂತ ನೋಡ್ಕಂತಾನೆ. ನೋ, ಭಗವಂತ ಅಲ್ಲ, ದೇರ್ ಇಸ್ ಎನ್ ಸೈನ್ಸ್. ಸೊ ಏನು ಅಂತ ಹೇಳಿದ್ರೆ, ನಮ್ಮ ಇದರಲ್ಲಿ ಒಂದು RAS ಅಂತ ಇದೆ, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಹೇಳಿ. ಅದೇನ್ ಮಾಡುತ್ತೆ, ನಮ್ಗೆ ಪ್ರತಿ ಸೆಕೆಂಡ್ಗೆ ಲಕ್ಷಾಂತರ ಕೋಟ್ಯಾಂತರ ಸಂವೇದನೆಗಳು ನಮ್ಮ ಬ್ರೈನ್ಗೆ ಬರ್ತದೆ. ಸೊ ಅದನ್ನೆಲ್ಲ ಅದು ಫಿಲ್ಟರ್ ಮಾಡುತ್ತೆ, ಅದು ಗಾರ್ಡ್ ತರ ಕೆಲಸ ಮಾಡುತ್ತೆ. ಅದು ನಮಗೆ ಇಂಪಾರ್ಟೆಂಟ್ ಇರೋದನ್ನ ಮಾತ್ರ ಒಳಗೆ ಕಳಿಸುತ್ತೆ ಬಿಟ್ರೆ, ಏನ್ ಫೋಕಸ್ ಇದೆ ಅದ್ರ ಕಡೆ, ಎಸ್, ಅದನ್ನ ಮಾತ್ರ ಒಳಗೆ ಕಳಿಸುತ್ತೆ ಬಿಟ್ರೆ ಇಂಪಾರ್ಟೆಂಟ್ ಅಲ್ದಿದ್ದನ್ನ ಅದು ಇಗ್ನೋರ್ ಮಾಡ್ತದೆ. ಈಗ ನಾವು ಏನ್ ಮಾಡ್ತೀವಿ, ಯಾಕೆ ಅದು ಟಾಟಾ ನೆಕ್ಸಾನ್ ಗಾಡಿಗಳನ್ನೇ ತೋರಿಸ್ತು ಅಂದ್ರೆ ನಾವು ಅದ್ರ ಬಗ್ಗೆ ಗಮನ ಹರಿಸಿದೀವಿ, ಅದು ನಮ್ಗೆ ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾಗಿ ಅದನ್ನೇ ಅದು ತೋರಿಸುತ್ತೆ.
ಈಗ ನೀವು ಮನೆ ಕಟ್ತಾನೆ ಅಂತ ಹೇಳ್ತೀರಾ, ಅದ್ರ ಮೇಲೆ ನಡೆದ್ರೆ ಮನೆ ಕಟ್ತಾನೆ. ತುಂಬಾ ಮನೆ ಕಟ್ಟೋರು ಹೇಗ್ ಮನೆ ಕಟ್ಟಿದಾರೆ ಅದ್ರ ಎಸ್, ಬಗ್ಗೆನೇ ಅವನು ಆ focus ಮನೆ ಆಗುತ್ತೆ. ಮೇಲೆ ನಡೀತಾ ಇದ್ರೆ ಅವನಿಗೆ ಬರೀ ಮನೆ ಬಗ್ಗೆನೇ ಯೋಚನೆ ಇರುತ್ತೆ. ಎಲ್ಲಾದ್ರೂ ಈಗ ನಿಮ್ಮ ಮನೆಗೆ ಬಂದ್ರು, ಸರ್ ತುಂಬಾ ಚೆನ್ನಾಗಿದೆ, ಯಾವ ಇವನಿಗೆ ಕೊಟ್ರಿ, ಗುತ್ತಿಗೆದಾರ ಕೊಟ್ರಿ, ಅಥವಾ ಇದಕ್ಕೆ ಫೈನಾನ್ಸ್ ಬೇಕು ಅಂದ್ರೆ ಯಾವ ಬ್ಯಾಂಕಾಗ ಲೋನ್ ಮಾಡಿದ್ರಿ, ಓ ಶೀಟ್ಸ್ ಹೆಂಗ್ ಹಾಕಿದ್ರಿ ಅಂತ ಕೇಳ್ತಾನ ಅವನು. 10 ಕಡೆ ಕೇಳಿದಾಗ ಹೌದಾ ಇಷ್ಟೇನಾ, 25 ಲಕ್ಷ ಕಟ್ಬೋದ ನಮ್ಮ ಮನೇನ, ಹೌದಲ್ಲ, ನೀವು ಎಂಪ್ಲಾಯಿ ಸಾಲ ಕೊಡ್ತಾರ, ಹೌದಲ್ಲ ನಾನು ಕಟ್ಬೋದಲ್ಲ ಅಂದ್ರೆ ಅವನಿಗೆ ಅದ್ರ ಮೇಲೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಕನೆಕ್ಟ್ ಆಗಿ ಥಾಟ್ ಬಿಲ್ಡ್ ಎಸ್, ಥಾಟ್ ಬಿಲ್ಡ್ ಆಗುತ್ತೆ. ನೀವು ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಾ ಇದ್ದೀರಾ, ನಿಮಗೆ ಒಂದು ಎನ್ವಿರಾನ್ಮೆಂಟ್ ಬೇಕು. ನೀವು ಆ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ರ ಮಾತ್ರ ಸಕ್ಸಸ್ ಆಗಕ್ಕೆ ಸಾಧ್ಯ. ಸೊ ಎನ್ವಿರಾನ್ಮೆಂಟ್ ಅಂದ್ರೆ ನಿಮ್ಮ ಮನೆ ಸುತ್ತಲೂ ಇರಬೇಕು ಅಂತ ಇಲ್ಲ. ಹೌದು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಿರಲ್ಲ, ಅದು ಆ ಎನ್ವಿರಾನ್ಮೆಂಟ್. ಆಪ್ ಅಲ್ಲಿ ವಿಡಿಯೋ ನೋಡ್ತೀರಾ, ಅದು ಎನ್ವಿರಾನ್ಮೆಂಟ್. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಎನ್ವಿರಾನ್ಮೆಂಟ್ ಬಗ್ಗೆ. ಈಗ ಬೆಂಗಳೂರಿನ 2 ಸ್ಟೇಷನ್ಗಳಿದ್ದಾವೆ. ಒಂದು KSRTC ಬಸ್ ಸ್ಟ್ಯಾಂಡ್ ಇದೆ, ಪಕ್ಕದಲ್ಲಿ ಒಂದು ಮೆಟ್ರೋ ಸ್ಟ್ಯಾಂಡ್ ಇದೆ. KSRTC ಬಸ್ ಸ್ಟ್ಯಾಂಡ್ ಅಲ್ಲೂ ನಾವೇ ಅಡ್ಡಾಡ್ತೀವಿ, ಮೆಟ್ರೋದಲ್ಲೂ ಕೂಡ ನಾವೇ ಅಡ್ಡಾಡ್ತೀವಿ. ಬಟ್ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ ಗೋಡೆ ಮೇಲೆ ಹೋದ್ರೂ ಗುಟ್ಗ ಅಡಕೆಯಲ್ಲಿ ಉಗ್ದಿರೋದು ಗಲೀಜ್ ಕಾಣಿಸುತ್ತೆ. ಮೆಟ್ರೋ ಸ್ಟೇಷನ್ ಅಲ್ಲಿ ಗಲೀಜ್ ಕಾಣಲ್ಲ. ಯಾಕೆ? ನಾವೇ ಮೆಟ್ರೋ ಸ್ಟೇಷನ್ ಹೋದ್ರೆ ಏನಾದ್ರು ಎಸಿಬೇಕು ಅಂತ ಇದ್ರೆ ಎಸಿಯಲ್ಲ, ಜೋಬ್ನಲ್ಲಿ ಇಟ್ಕೊಳ್ತೀವಿ. ಉಗುಳ್ಬೇಕು ಅನ್ಸಿದ್ರೆ ಉಗುಳಲ್ಲ, ನುಂಗ್ಕೊಳ್ತೀವಿ. ಅದೇ KSRTC ಹೋದ ತಕ್ಷಣ ನಾವೇ ಹರಿದು ಬಿಸಾಕ್ತಿವಿ, ಉಗುಳ್ತೀವಿ. ಅಂದ್ರೆ ಏನ್ ತೋರಿಸೋದು? ಎನ್ವಿರಾನ್ಮೆಂಟ್. ಸೊ ನಮ್ ಎನ್ವಿರಾನ್ಮೆಂಟ್ ಹೇಗಿರುತ್ತೆ ನಾವು ಹಾಗಿರ್ತೀವಿ. ಸೆಲ್ಸ್ಗಳು ಕೂಡ ನೀವು ಯಾವ ಪರಿಸರದಲ್ಲಿ ಇರ್ತೀರಾ, ಏನನ್ನ ನೋಡ್ತಾ ಇರ್ತೀರಾ, ಅದೇ ರೀತಿ ಅವು ಡೆವಲಪ್ಮೆಂಟ್ ಆಗ್ತಾ ಇರ್ತವೆ. ಸೊ ಹಾಗಾಗಿ ನೀವು ಒಳ್ಳೇದನ್ನ, ಪಾಸಿಟಿವ್ ಅನ್ನ ಕೇಳ್ತಾ ಇದ್ರೆ, ನೀವು ಏನು ಮೋಟಿವೇಶನ್ ಮಾಡ್ತಾ ಇದ್ರೆ, ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇದ್ರೆ, ಡೊಪಾಮೈನ್ ರಿಲೀಸ್ ಆಗ್ತಾ ಇದ್ರೆ, ನಿಮ್ ಬ್ರೈನ್ ಅನ್ನು ಯಾವಾಗೂ ಆಕ್ಟಿವ್ ಆಗಿ ಇರ್ತಾವೆ. ಸೊ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಕಾರ್ಟಿಸೋಲ್ ರಿಲೀಸ್ ಆಗುತ್ತೆ, ಅದು ಆಫ್ ಆಗುತ್ತೆ, ನೆಗೆಟಿವಿಟಿ ಕಾರಣ ಆಗುತ್ತೆ. ಓಕೆ ಸರ್, ಈ ಪುಸ್ತಕದಲ್ಲಿ ಇಂಥ ಹಲವಾರು ವಿಚಾರಗಳಿದೆ. ಇನ್ನೊಂದು 2 ವಿಚಾರಗಳೊಂದಿಗೆ ನಾನು ಈ ಸೆಷನ್ ಕನ್ಕ್ಲೂಡ್ ಮಾಡ್ತಾ ಬರ್ತೀನಿ ಸರ್. ಈಗ ಮೊದಲನೇ ಪ್ರಶ್ನೆ, ಇನ್ನೊಂದು ಪ್ರಶ್ನೆ ನಾನು ನಿಮ್ಗೆ, ಇಂಡಿಯನ್ ವಿಸ್ಡಮ್, ದ ಏನ್ಷಿಯಂಟ್ ಇಂಡಿಯನ್ ವಿಸ್ಡಮ್ ಅಂದ್ರೆ ನಮ್ಮ ಪ್ರಾಚೀನ ಭಾರತದ ಪರಂಪರೆ ಮತ್ತು ಕ್ವಾಂಟಮ್ ಫಿಸಿಕ್ಸ್, ಇದು ಕೂಡ ಸೈಕಾಲಜಿ ಆಫ್ ಮನಿ, ದಿಸ್ ಬುದ್ಧಿವಂತರು ಬಡವರಾಗುವುದಕ್ಕೆ ಅನ್ನೋದಕ್ಕೆ ಮಾರ್ಗದರ್ಶನ ಕೊಡ್ತಾವೆ ಅಂತ ಹೇಳ್ತೀರಾ. ಯಾಕೆ ನಾವು ಕಲೀಲಿಲ್ಲ ಇಂಡಿಯನ್ಸ್ ಎಲ್ಲ ಅಂತ? ಸರ್, ಏನಾಗ್ಬಿಟ್ಟಿದೆ, ಈಗ ನಾವು ಅದನ್ನ ಮಾತಾಡೋಷ್ಟು ಇನ್ನೂ ದೊಡ್ಡವರಾಗಿಲ್ಲ. ಬಟ್ ನಮಗೆ ಆಯಾ ಕಾಲಮಾನಕ್ಕೆ ತಕ್ಕಂಗೆ ನಾವು ಬದಲಾಗ್ತಾ ಬಂದ್ವಿ. ಸೊ ಮೊದಲಿಗೆ ಹೇಗಿತ್ತು ಅಂದ್ರೆ, ನಮ್ಮ ದೇಶದಲ್ಲೇ ನಮಗೆ ತಿನ್ನೋ ಅನ್ನಕ್ಕೆ ಕೊರತೆ ಇತ್ತು. ಎಷ್ಟೋ ಜನ ಹಸುವಿನಿಂದ ಸಾವಿರಾರು ಜನ ಸತ್ತೋಗ್ಬಿಟ್ರು, ಲಕ್ಷಾಂತರ ಜನ ಸತ್ತೋಗ್ಬಿಟ್ರು. ಹಾಗಾಗಿ ಫಸ್ಟ್ ನಾವು ಹಸುವನ್ನು ನೋಡ್ಕೊಂಡ್ವಿ. ಹಾಗಾಗಿ ಆ ಹಸುವನ್ನ ನೀಗಿಸಿದವನ್ ಯಾರೋ ಒಂದು ಮಾತು ಹೇಳಿದಾಗ, ಯಾಕಂದ್ರೆ ಹಸುವನ್ನು ನೀಗಿಸಿ ಅವನೊಂದು ಮಾತು ಹೇಳಿದಾಗ, ಹಸು ನೀಗಿಸಿರೋ ಒಂದು ಮಾತನ್ನ ನಾವು ಫಾಲೋ ಮಾಡ್ತಾ ಬಂದ್ವಿ. ಅದಾದ ನಂತರ ನಮ್ಗೆ ಉಡೋ ಬಟ್ಟೆ ಇರಲಿಲ್ಲ, ಹಸುವನ್ನ ನೀಗಿಸಿದ್ರು, ಉಡೋ ಬಟ್ಟೆ ಕೊಟ್ರು, ಅವ್ರು ಏನು ಹೇಳಿದ್ರು ಅದನ್ನ ನಾವು ಫಾಲೋ ಮಾಡ್ಕೊಂಡ್ ಬಂದ್ವಿ. ಈಗ ನಮಗೆ ಹಸು ನೀಗಿದೆ, ಬಟ್ಟೆನೂ ಸಿಕ್ಕಿದೆ, ಈಗ ಎಲ್ಲ ಸಿಕ್ಕಿದೆ. ಈಗ ನಾವು ಎಜುಕೇಶನ್ ನಮಗೆ ಸಿಗ್ತಾ ಇದೆ. ಸೊ ಇವಾಗ ನಾವು ಅನಲೈಸ್ ಮಾಡಿದಾಗ ಅಲ್ಲೊಂದು ಇತ್ತು ಸತ್ಯ, ಬಟ್ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗಿಲ್ಲ, ನಮ್ಮ ಕುಟುಂಬಗಳಿಗೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ನಾವು ಅಲ್ಲಿಂದ ಇಲ್ಲಿವರೆಗೂ ನಮ್ದು ವಂಶ ಬದುಕಿದೆಯಲ್ಲ, ಬದುಕೋದಕ್ಕೆ ಬೇರೆ ದಾರಿ ಇತ್ತು. ಆ ಬೇರೆ ದಾರಿ ಯಾರು ತೋರಿಸಿದ್ರು ಆ ದಾರಿಯಲ್ಲಿ ಬಂದ್ವಿ ನಾವು. ಈಗ ನಮ್ಮದೇ ಆದ ದಾರಿ ಹುಡ್ಕೊಳ್ಳೋ ಈಗ ನಾವು ವಿಸ್ಡಮ್ ಹೋಗ್ತೀವಿ. ಈಗ ನಾವು ಹಣದ ಬಗ್ಗೆ ಹೇಳ್ತೀನಿ. ನಿಮಗೆ ಒಂದು ಫಸ್ಟ್ ಉದಾಹರಣೆನ ಕೊಟ್ಟಿದ್ದೀನಿ. ಯಾವುದು ಪುರಾಣದಲ್ಲಿ ಲಕ್ಷ್ಮಿ ಯಾರ ಬಳಿ ಇರ್ತಾಳೆ ಅಂತ ಹೇಳಿ. ಸೊ ಈ ಇಮೇಜ್ ಅನ್ನ ನೀವು ನೋಡಿದ್ರೆ, ಸೊ ನೀವು ನೋಡಿ, ಇದುವರೆಗೂ ಕೂಡ ಲಕ್ಷ್ಮಿ ಅಂದ್ರೆ ಯಾರು? ಹಣ. ಪ್ಯಾನಿಕ್ ಆಗಿರೋ ವ್ಯಕ್ತಿ ಹತ್ರ ಲಕ್ಷ್ಮಿ ಇರಲ್ಲ. ಅಂದ್ರೆ ಫ್ರಸ್ಟ್ರೇಷನ್, ಅವ್ನು ಗಲಾಟೆ ಮಾಡ್ತಾನೆ, ರೋಡಲ್ಲಿ ಜಗಳ ಮಾಡ್ತಾನೆ, ಹೊಡೆದಾಡ್ತಾನೆ. ಸೊ ಈ ತರದವ್ರ ಹತ್ರ ನಿಮ್ಮ ಹತ್ರ 90% ಹಣ ಇರಲ್ಲ. ಸೊ ಹಣ ಯಾರ ಹತ್ರ ಇದೆ? ತುಂಬಾ ಕಾಮ್ ಆಗಿರ್ತಾನೆ ಅವನು, ಪೇಷನ್ಸ್ ಫುಲ್ ಆಗಿರ್ತಾನೆ, ಬುದ್ಧಿ ಸ್ಥಿಮಿತದಲ್ಲಿ ಇಟ್ಕೊಂಡಿರ್ತಾನೆ. ಹೊಯ್, ನೀವು ಅಬ್ಸರ್ವ್ ಮಾಡಿ, ನಿಮ್ಮೂರಲ್ಲಿ ಅಬ್ಸರ್ವ್ ಮಾಡಿ. ನೀವು ರೋಡ್ನಾಗ ಅವ್ನು ಗಲಾಟೆ ಮಾಡ್ತಾನೆ, ಮನೇಲಿ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ಅನ್ನೋರ ಸಂಖ್ಯೆ ತೀರಾ ವಿರಳ. ಇರ್ಬೋದು 1-2 ಎಕ್ಸೆಪ್ಷನ್, ತೀರಾ ವಿರಳ. ಸೊ ನಮ್ದು ಪೂರ್ವಜರು ಏನ್ ಹೇಳಿದ್ದಾರೆ? ಲಕ್ಷ್ಮಿ ತಾಳ್ಮೆ ಇದ್ದಲ್ಲಿ, ಪೇಷನ್ಸ್ ಇದ್ದಲ್ಲಿ, ಇರ್ತಾಳೆ, ಸೈಲೆನ್ಸ್ ಇದ್ದಲ್ಲಿ ಇರ್ತಾಳೆ. ಯಾರ ಕಾಲಬುಡದಲ್ಲಿ ಲಕ್ಷ್ಮಿ ಇರ್ತಾಳೆ? ಶ್ರೀಮನ್ ನಾರಾಯಣನ ಕಾಲಬುಡದಲ್ಲಿ ಲಕ್ಷ್ಮಿ ಇರ್ತಾಳೆ. ಶ್ರೀಮನ್ ನಾರಾಯಣ ಯಾರು? ತಾಳ್ಮೆ, ಸಹಿಷ್ಣುತೆ, ಗಂಭೀರತೆ. ಸೊ ಆ ವ್ಯಕ್ತಿಯ, ನಾರಾಯಣನ ಪಾದದಡಿಯಲ್ಲಿ ಲಕ್ಷ್ಮಿ ಇರ್ತಾಳೆ. ಅಂದ್ರೆ ನಾವು ಈಗಿನ ಜನರೇಷನ್ ಏನು ಅಂದ್ರೆ, ದುಡ್ಡು ಯಾರ ಹತ್ರ ಇರ್ಬೇಕು ಅಂದ್ರೆ, ಆ ತರದ ಗುಣಗಳು ಯಾರ ಹತ್ರ ಇದಾವೋ ಅವ್ರ ಹತ್ರ ಇರ್ಬೇಕು. ಲಕ್ಷ್ಮಿ ಚಂಚಲೆ ಅಂತಾನೂ ಕೂಡ ಹೇಳ್ತಾರೆ. ಅವಳನ್ನ ಸರಿಯಾಗಿ ನಾವು ಮ್ಯಾನೇಜ್ ಮಾಡಿಲ್ಲ ಅಂದ್ರೆ ಅವಳು
ಬಿಟ್ಟು ಹೋಗ್ತಾ ಇರ್ತಾರೆ. ಬಿಟ್ಟು ಹೋಗ್ತಾಳೆ. ಮತ್ತೆ ಅವಳನ್ನ ಯಾಕೆ ತಾವರೆ ಎಲೆ ಮೇಲೇನೆ ಕೂರಿಸಿದ್ರು, ಅಷ್ಟು ಸೆನ್ಸಿಟಿವ್, ಯಾವ ಕ್ಷಣದಲ್ಲಿ ಬೇಕಾದ್ರೂ ಸೊ ಅಷ್ಟು ಬ್ಯಾಲೆನ್ಸ್ ಅಂದ್ರೆ ಅದು ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರಿತೀವಲ್ಲ, ನಮ್ಮ ಮೈಂಡು ಅಷ್ಟು ಕನ್ಸಿಸ್ಟೆನ್ಸಿ ಆಗಿದ್ದಾಗ ಮಾತ್ರ ಆ ಲಕ್ಷ್ಮಿನ ನಾವು ಉಳಿಸ್ಕೊಳ್ಳೋದಕ್ಕೆ. ಇನ್ನೊಂದು ಹೇಳ್ತೀನಿ ಸರ್, ನ್ಯೂರೋ ಸೈನ್ಸ್, ಈಗ ಶ್ರೀಕೃಷ್ಣ ಹೇಳಿದ್ದೇನು, ನ್ಯೂರೋ ಸೈನ್ಸ್ ಹೇಳಿದ್ದು ಶ್ರೀಕೃಷ್ಣನು ಕೂಡ. ಈಗ ನಾವು ಎಲ್ಲ, ಈಗ ನಾನು ನ್ಯೂರೋ ಎಕನಾಮಿಕ್ಸ್ ಹೇಳ್ತಾ ಇದ್ದೀನಿ, ಶ್ರೀಕೃಷ್ಣ ಹೇಳಿರೋದು ನ್ಯೂರೋ ಸೈನ್ಸ್. ಸೊ ನೀವು ಏನು ಕಾಲ ಬದಲಾಗುತ್ತದೆ, ನಿಮ್ಗೆ ಕಷ್ಟ ಬಂದ್ರು ಹೆದರ್ಬೇಡಿ, ಖುಷಿ ಬಂದ್ರು ನೀವು ತೂರಾಡ್ಬೇಡಿ, ಯಾಕಂದ್ರೆ ಪರಿವರ್ತನೆ ಜಗದ ನಿಯಮ, ಕಾಲ ಬದಲಾಗುತ್ತದೆ. ಸೊ ನೀವು ಕಷ್ಟ, ಈಗ ನಾವು ಸೈನ್ಸ್ ಅಲ್ಲಿ ಏನ್ ಹೇಳ್ತೀವಿ, ಈಗ ನಿಮ್ಗೆ ಕೆಲವೊಂದು ಎಕ್ಸಸೈಸ್ಗಳು ಈ ಪುಸ್ತಕದಲ್ಲಿ ಕೊಟ್ಟಿದ್ದೀವಿ. ನಿಮ್ಗೆ ಏನಾದ್ರೂ ಡಿಸಿಷನ್ ತಗೋಬೇಕು ಅನ್ಸಿದಾಗ, ಕಷ್ಟ ಅನ್ಸಿದಾಗ, ಒಂದು ದಿನ ಬಿಟ್ಬಿಡಿ, 1 ಅವರ್ ಬಿಟ್ಬಿಡಿ, 1 ಗಳಿಗೆ ಬಿಟ್ಬಿಡಿ, ನೆಕ್ಸ್ಟ್ ನೀವು ಆ ನಿರ್ಧಾರಕ್ಕೆ ಯೋಚನೆ ಮಾಡಿ. ಏನಾದ್ರು ಖರೀದಿ ಮಾಡ್ಬೇಕಾದ್ರೂ ಇಂಪಾರ್ಟೆಂಟ್ ಇದೆಯಾ, ಖರೀದಿ ಮಾಡಿ. ಯಾವ್ದಾದ್ರು ಒಂದು 5,000 ರೂಪಾಯಿ ಮೇಲಿನ ಮೊತ್ತದ ಏನಾದ್ರು ಖರೀದಿ ಮಾಡ್ಬೇಕು ಅಂದ್ರೆ 1 ಡೇ ಗ್ಯಾಪ್ ಕೊಡಿ, ಆಮೇಲೆ ಬೇಕಾದ್ರೆ ಮಾಡಿ, ಬೇಡ ಅನ್ನಲ್ಲ. ಯಾಕಂದ್ರೆ ಆ ತಕ್ಷಣ ನಿರ್ಧಾರ ತಗೊಂಡ್ರೆ ಎಮೋಷನಲ್ ಆಗಿ ತಗೋಬಹುದು. ಅದು ನ್ಯೂರೋ ಸೈನ್ಸ್ ಬರುತ್ತೆ. ನೀವು ನೆಕ್ಸ್ಟ್ ಡೇಗೆ ಬಂದ್ರೆ ನಿಮ್ಗೆ ಎಷ್ಟೋ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸುತ್ತೆ. ಶ್ರೀಕೃಷ್ಣನು ಕೂಡ ಅದನ್ನೇ ಹೇಳ್ತಾನೆ, ನೀವು ಖುಷಿ ಆದಾಗ ಸಂಭ್ರಮಿಸಬೇಡಿ, ದುಃಖ ಆದಾಗ ಡೌನ್ಫಾಲ್ ಆಗ್ಬಿಡಿ. ಸಂಭ್ರಮಿಸೋದು ಅಂದ್ರೆ ಖುಷಿ ಆದಾಗ ನಿಮ್ಗೆ ಡೊಪಮೈನ್ ರಿಲೀಸ್ ಆಗುತ್ತೆ. ಆ ಹೈ ಡೊಪಮೈನ್ ನಲ್ಲಿ ನೀವು ಏನೇನ್ ಮಾಡ್ತಿರೋ ಗೊತ್ತಾಗಲ್ಲ. ನೀವು ಡಿಪ್ರೆಷನ್ ಅಲ್ಲಿ ಡಿಸಿಷನ್ ತಗೋಬೇಡಿ, ಯಾಕಂದ್ರೆ ಅವಾಗ ಕಾರ್ಟಿಸೋಲ್ ರಿಲೀಸ್ ಆಗುತ್ತೆ ಅಂತ ಸೈನ್ಸ್ ಹೇಳುತ್ತೆ. ಶ್ರೀಕೃಷ್ಣ ಹೇಳಿರೋದು ಸೈನ್ಸೇ, ಬಟ್ ನಾವು ಅದನ್ನ ಬೇರೆ ಬೇರೆದಕ್ಕೆ ಸ್ಥಿತಪ್ರಜ್ಞರಾಗಿದ್ದಾಗ ವ್ಯವಹಾರ ಮಾಡುವ ಅರ್ಥದಲ್ಲಿ ಸರ್ ಹೇಳ್ತಾರೆ. ಸರ್ ಹೇಳಿದ್ರು ಆ ಮಾತು ತುಂಬಾ ಇಷ್ಟ ಆಯ್ತು. ಮನಿ ಲೈಕ್ ಸೈಲೆನ್ಸ್, ಮನಿ ಫಿಯರ್ಸ್ ದ ನಾಯ್ಸ್. ಹಣಕ್ಕೆ ಮೌನ ಇದ್ದಲ್ಲಿ ಬರುತ್ತೆ, ಅದು ಸೌಂಡ್ ಇರೋ ಕಡೆ ಇರಲ್ಲ. ನಾವು ನೋಡ್ಬೋದು, ಡಾಲರ್ಸ್ ಕಾಲನಿ ಹೋಗ್ಬೋದು ಬೆಂಗಳೂರಿಗೆ, ಸದಾಶಿವನಗರ ಹೋಗೋಣ, ನಿಮ್ಮ ಊರಲ್ಲೇ ಇರುವಂಥ ರಿಚ್ ಏರಿಯಾಗಳಿಗೆ ಹೋಗ್ರಿ, ಸೈಲೆಂಟ್ ಇರುತ್ತೆ. ಅಂದರೆ ಸ್ಥಿತಪ್ರಜ್ಞ ಸೈಲೆನ್ಸ್ ಇರೋ ಕಡೆ ಹಣ ಬರುತ್ತೆ ಅಂತ ಹೇಳ್ತಾರೆ. ನವೀನ್ ಸರ್, ಈಗ ಕೊನೆಯ ಪ್ರಶ್ನೆ ನಂದು, ನಿಮ್ಮ ಪುಸ್ತಕದಲ್ಲಿ ಮ್ಯಾಗ್ನೆಟಿಕ್ ಮೈಂಡ್ ಸೆಟ್ ಅಂತ ಒಂದು ಪದ ಬಳಸ್ತೀರಾ. ಮ್ಯಾಗ್ನೆಟಿಕ್ ಮೈಂಡ್ ಸೆಟ್ ಅಂದರೆ ಏನು? ಅಯಸ್ಕಾಂತೀಯ ಗುಣ ಬೆಳೆಸ್ಕೊಳ್ಳೋದು ಹೇಗದು, ಏನದು ಸರ್? ಈಗ ಮ್ಯಾಗ್ನೆಟಿಕ್ ಮೈಂಡ್ ಸೆಟ್, ಈಗ ನಾವೇನು ಒಂದಷ್ಟು ಅಟ್ರಾಕ್ಟ್, ಸೊ ಅಂದರೆ ಈಗ ಅದ್ರ ಹೇಗೆ ಅಂದರೆ ಯೂನಿವರ್ಸ್ ಅಟ್ರಾಕ್ಟ್ಸ್ ಅಂತಂದು ಕರಿತೀವಿ. ಸೊ ಈಗ ಉದಾಹರಣೆಗೆ ಏನು ಅಂತ ಹೇಳಿದರೆ, ನಾವೊಂದು ವ್ಯಾಪಾರ ಮಾಡ್ತೀವಿ ಅಂದರೆ ನಾವೀಗ ಬಿಸ್ನೆಸ್ ಮೇಲೇ ಈ ಪುಸ್ತಕ ಬರೆದಿರೋದ್ರಿಂದ ಈಗ ನಾವು ಅದು ಇನ್ ಡೀಟೇಲ್ ಆಗಿ ಸೈಂಟಿಫಿಕ್ ಆಗಿ ಕೆಲವೊಂದು ಲೈನ್ಸ್ಗಳಿದಾವೆ, ಅದನ್ನು ಪುಸ್ತಕ ನೋಡಿನೇ ನಾವು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಸೊ ಈಗ 2 ಅಂಗಡಿಗಳು ಇರ್ತದೆ ಸರ್. ಉದಾಹರಣೆಗೆ 2 ಅಂಗಡಿಗಳು ಇರ್ತದೆ. ಅದರಲ್ಲಿ ಒಂದು ಅಂಗಡಿಯಲ್ಲಿ MBA ಓದಿರ್ತಕ್ಕಂಥ ಒಬ್ಬ ಎಜುಕೇಟೆಡ್, ಒಂದು ಹೈಫೈ ಆಗಿ ತುಂಬ ಲಾಜಿಕ್ ಆಗಿನೇ ಅವನು ಶಾಪ್ ನಡೆಸ್ತಾ ಇರ್ತಾನೆ. ಪಕ್ಕದಲ್ಲಿ ಒಬ್ಬ ಏನು ನಮ್ಮ ಕಡೆ ಈ ಶೆಟ್ಟಿ ಇರ್ಬೋದು ಅಥವಾ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯ ಮನುಷ್ಯ, ಅವನು ಒಂದು ಶಾಪ್ ನಡೆಸ್ತಾನೆ. ಯಾವುದು? ಒಂದು ಸೀರೆ ಬಿಸ್ನೆಸ್. ಸೊ ಈಗ ಏನಾಗುತ್ತೆ, ನಾವು ಒಂದು ಯಾವ್ದು MBA ಗ್ರ್ಯಾಜುಯೇಟು ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾನೆ, ಅದಕ್ಕೂ ಒಂದು ಕೆಲವೊಂದು ಉದಾಹರಣೆಗಳು ನಾನು ಫಸ್ಟಿಗೆ ಕೊಟ್ಟಿದ್ದೀನಿ. ನಡೆಸ್ತಾ ಇರೋ ವ್ಯಕ್ತಿಯ ಶಾಪಿಗೆ ಹೋಗ್ತೀವಿ ನಾವು, ಅಲ್ಲಿ ನಮಗೆ ಅವನು ಕರೆಕ್ಟಾಗಿ ಅಮೌಂಟನ್ನು ಕೊಟ್ಟಿರ್ತಾನೆ, ಅಂದರೆ ಇನ್ನೂ ಕಡಿಮೆಗೆ ಮಾಡಿರ್ತಾನೆ, ಬಟ್ ನಮ್ಗೆ ಇಷ್ಟ ಆಗಲ್ಲ. ಅದೇ ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ಶೆಟ್ಟಿ ಅಂಗಡಿಗೆ ಬಂದಾಗ ಆ ಶೆಟ್ಟಿ ನಮ್ಮನ್ನು ಇನ್ವೈಟ್ ಮಾಡೋ ರೀತಿ ಇದೆಯಲ್ಲ, ಸರ್ ಮಂಜುನಾಥ್ ಸರ್ ತುಂಬ ದಿನ ಆಯ್ತು ಸರ್ ಕಂಡಿಲ್ಲ, ಬರ್ರಿ ಕುತ್ಕೊ ಬರ್ರಿ ಅಂತಾರೆ. ಹಂಗಂದ ತಕ್ಷಣ ನೀವು ಹೆಸರು ಹಿಡಿದು, ಅಂದ್ರೆ ಜಗತ್ತಿನಲ್ಲಿ ಮನುಷ್ಯನಿಗೆ ಅತ್ಯಂತ ಖುಷಿಯಾದ ಪದ ಯಾವುದು ಅಂದ್ರೆ ನಮ್ಮ ಹೆಸರು. ಸೊ ಆ ಹೆಸರನ್ನು ಹೇಳಿದ ತಕ್ಷಣನೇ ನಿಮ್ಗೆ ಖುಷಿ ಆಗುತ್ತೆ. ಸರ್ ಏನೂ ಇಲ್ಲ, ಯಾವುದೋ ಒಂದು ಗಿಫ್ಟ್ ಕೊಡ್ಬೇಕಿತ್ತು, ಒಂದು ಸ್ಯಾರಿ ಒಯ್ಯಕ್ಕೆ ಬಂದಿದ್ದೆ ಅಂತಂದ ತಕ್ಷಣ, ಸಾರ್ ಎಷ್ಟು ದಿನ ಆಗಿತ್ತು, ಅದು ಆಮೇಲೆ ಕೊಡಂತ್ರಿ, ಬರ್ರಿ ಸಾರ್ ಅಂತ ಹೇಳಿ ಕೂರ್ಸ್ಕೊಂತಾರೆ. ನಮ್ಮ ಮಂಜಣ್ಣವ್ರು ಬಂದಾರೆ, ಟೀ ತಗೋಬರ್ರು ತಕ್ಷಣ ನೀವೇನೋ ಒಂದು ಟೀ ಕುಡಿತಾ ಕೂರ್ತೀರಾ. ಮತ್ತೆ ಸರ್ ಹೇಗೆ ನಡೀತಾ ಇದೆ ನಿಮ್ಮದು ಚಾನಲ್, ನಾವು ನೋಡ್ತಾ ಇರ್ತೀವಿ, ನಮಗಂತೂ ಭಾಳ ಖುಷಿಯಾಗಿದೆ, ಎಲ್ಲ ಕಾಂಪಿಟೇಟಿವ್ ರೆಡಿ ಆಗ್ತಾ ಇರೋ ಮಕ್ಕಳಿಗೆ ಕಳಿಸ್ಕೊಡ್ತೀವಿ, ನಿಮ್ಮಿಂದ ಆ ಮಗು ಅಪಾಯಿಂಟ್ ಆಯಿತು, ಈ ಮಗು ಅಪಾಯಿಂಟ್ ಆಯಿತು, ನಿಮ್ಮಿಂದ ಭಾಳ ಉಪಕಾರ ಆಗಿದೆ ಸರ್, ಹಂಗೆ ಹಿಂಗೆ ಅಂತಾರೆ. ಸರ್ ಅದೇ ನಂಗೆ ಟೈಮ್ ಆಗುತ್ತೆ, ಒಂಚೂರು ಸೀರೆ ತೋರಿಸಿದ್ರೆ ಚೆನ್ನಾಗಿತ್ತು ಅಂತ ನೀವು ಹೇಳೋದು. ಸರಿ ಸಾಹೇಬ್ರಿಗೆ ಒಳ್ಳೆ ಸೀರೆ, ಒಳ್ಳೆ ಕ್ವಾಲಿಟಿ, ಅದು ಮೊನ್ನೆ ತರಿಸಿ ನೋಡು, ಅದು ಕೊಡು ಅಂತ ಅವ್ರು ತಗೊಬಂದು ಕೊಡ್ತಾರೆ. ಸೊ ತಗೊಬಂದು ಕೊಟ್ಟಾಗ ಅವ್ರಿಗಿಂತನೂ ಹೆಚ್ಚಿಗೆ ಪ್ರೈಸ್ ಇವ್ರು ಫಿಕ್ಸ್ ಮಾಡಿರ್ತಾರೆ. ಸೊ ಹೆಚ್ಚಿಗೆ ಪ್ರೈಸ್ ಫಿಕ್ಸ್ ಮಾಡಿದಾಗ ನೀವು ಒಂಚೂರು ಕಡಿಮೆ, ಅಷ್ಟೆಲ್ಲ ಬೇಡ, ಒಂದು 500 ರೂಪಾಯಿ ಕಡಿಮೆ ಕೊಡ್ತೀನಿ, ಆಯ್ತು ಕೊಡಿ ನೀವು ನಮ್ಮವರೇ ಅಂತ ಕೊಡ್ತಾರೆ. ನಿಮ್ಗೆ ಗೊತ್ತಿಲ್ಲ, ನೀವು ತಗೊಬರ್ತೀರಾ. ಒಂದನೇದು, ಯಾಕೆ ಅದು ಅಟ್ರಾಕ್ಟ್ ಮಾಡಿದ ಆ ವ್ಯಕ್ತಿ ಅಂತಂದರೆ, ಮೊದಲನೇದಾಗಿ ನಾವು
ಖರೀದಿ ಮಾಡುವಕ್ಕಿಂತ ಮುಂಚೆ ಅವ್ರ ಮೇಲೆ ಒಂದು ಟ್ರಸ್ಟ್ ಬರ್ಬೇಕು ಸರ್. ಟ್ರಸ್ಟ್ ಟ್ರಸ್ಟ್ ಬರದೆ ಹೊರತು, ಕನೆಕ್ಟ್ ಆಗಬೇಕು. ಹೌದು, ಟ್ರಸ್ಟ್ ಬರದೆ ಹೊರತು ನಾವು ಕನೆಕ್ಟ್ ಆಗಕ್ಕೆ ಬರಲ್ಲ. ಸೊ ಇದರಲ್ಲೇ ಹೇಳ್ತೀವಿ ಮಿರರ್ ನ್ಯೂರಾನ್ಸ್ ಅಂತಂದು. ಮಿರರ್ ನ್ಯೂರಾನ್ಸ್ ಏನ್ ಮಾಡ್ತದೆ ಅಂದ್ರೆ, ನೀವು ನಕ್ರೆ ಅದು ನಗ್ತದೆ. ನೀವು ಆತ್ಮವಿಶ್ವಾಸ ಅಂದ್ರೆ ಜಗತ್ತಿನಲ್ಲಿ ಈಗ ಏನ್ ಹೇಳಿದ್ರಲ್ಲ ನೀವು, ನಾವು ಯಾರನ್ನೇ ಅಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಒಂದು ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಅವರನ್ನ ನಾವು ತಗೋಬೇಕು ಅಂತ ಹೇಳಿದ್ರೆ ಫಸ್ಟ್ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಸೊ ನಾವು ನಂಬದೇ ಇರೋ ನಾವು ಯಾವುದೇ ವಿಷಯನ ನಂಬಿಲ್ಲ ಅಂದ್ರೆ ಜಗತ್ತಿನ ಮತ್ತೊಬ್ಬ ವ್ಯಕ್ತಿ ಅದನ್ನ ನಂಬೋದಕ್ಕೆ ಹಿಂದೆ ಮುಂದೆ ನೋಡ್ತಾನೆ. ಮೊದಲನೇದು ಈಗೇನು ನಮ್ದು ಮ್ಯಾಗ್ನೆಟಿಕ್ ಫೀಲ್ಡಿನ ಬಹುಮುಖ್ಯ ವಿಷಯ ಏನು ಅಂದ್ರೆ ನಾವು ಅದನ್ನ ನಂಬಬೇಕು. ನಾವು ನಂಬಿದಾಗ ನಮ್ಮ ಹೃದಯದಿಂದ 3 ಅಡಿ 3 ಫೀಟ್, ಇದು ಸೈಂಟಿಫಿಕಲಿ ಪ್ರೂವ್ ಆಗಿರೋದು, 3 ಅಡಿ ಅದು ವೇವ್ಸ್ ಇದೆಯಲ್ಲ, ಫ್ರೀಕ್ವೆನ್ಸೀಸು ಸಂಚಾರ ಮಾಡ್ತದೆ ಅಂತ ಹೇಳ್ತದೆ. ಪ್ರಭಾವಳಿ ಅಲ್ಲ, ಇದು ಸೈನ್ಸ್. ಸೊ ಈ 3 ಅಡಿಗಳು ಮನುಷ್ಯನಿಗೆ, ಯಾಕೆ ಮನುಷ್ಯ ಹತ್ರ ಹೋದ ತಕ್ಷಣನೇ ಭಾವನಾತ್ಮಕ ಹತ್ರ ಆಗ್ತಾನೆ, ಅಪ್ಕೊಳ್ತಾರೆ ಅಂತಂದ್ರೆ, ಸೊ ನಮ್ಮ ಹೃದಯದಿಂದ ಒಂದಷ್ಟು ತರಂಗಾಂತರಗಳು ನಮ್ಮ ದೇಹದಿಂದ ನಮ್ಮ ಮನಸ್ಸಲ್ಲಿ, ಎಸ್. ಸೊ ನಾನು ಅದನ್ನೇ ಯೋಚನೆ ಮಾಡಿದೆ, ನೀವು ಅದನ್ನೇ ಯೋಚನೆ ಮಾಡಿದ್ರಿ, ಟೆಲಿಪತಿ ಅಂತ ಏನ್ ಕರಿತೀವಿ, ಇದೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಬರುವ ಫ್ರೀಕ್ವೆನ್ಸಿಗಳು. ಆ ಫ್ರೀಕ್ವೆನ್ಸಿ ಈ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ಬೇಕು. ಸೊ ಆ ಮ್ಯಾಚ್ ಆಗ್ಬೇಕು ಅಂದಾಗ ನೀವು ಅವ್ರ ಹತ್ರ ಹೋಗಿರ್ತೀರಾ, ಅವ್ರ ಕೈ ನೀವು ಥ್ಯಾಂಕ್ಸ್ ಕೊಟ್ಟ ತಕ್ಷಣನೇ ನಿಮ್ಮ ಅವರ ಮಧ್ಯದಲ್ಲಿ ಒಂದು ಬಾಂಡಿಂಗು ಮತ್ತೊಂದು ಇದು ಕೆಮಿಕಲ್ ರಿಯಾಕ್ಷನ್ ಆಗ್ತದೆ. ಅದಾದಾಗ ನೀವು ಅವರನ್ನ ಕಣ್ಣಿಂದ ನೋಡಿದಾಗ ಆಕ್ಸಿಟೋಸಿನ್ ಅನ್ನೋ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಅದು ರಿಲೀಸ್ ಆದಾಗ ನಿಮ್ಮ ಮೇಲೆ ಅವ್ರಿಗೆ ಅಂದ್ರೆ ಗ್ರಾಹಕ ಮತ್ತೆ ಮಾಲೀಕನ ಮಧ್ಯೆ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಆ ಟ್ರಸ್ಟ್ ಬಿಲ್ಡ್ ಆದ್ಮೇಲೆ ಏನ್ ಮಾಡ್ತಾನ ಅವನು, ನೀವು ಹೇಳೋದನ್ನ ನಂಬಿ ಅವನು ಖರೀದಿ ಮಾಡ್ತಾನೆ. ನೀವು ನಂಬದೇ ಹೊರತು ಯಾವುದು ಇಲ್ಲಿ ವ್ಯವಹಾರ ನಡೆಯಲ್ಲ. ಸೊ ಹಾಗಾಗಿ ನಾವು ಯಾರನ್ನೇ ಅಟ್ರಾಕ್ಟ್ ಮಾಡಬೇಕು ಅಂತಂದ್ರೆ ಎಸ್ ನಮ್ದು ಫ್ರೀಕ್ವೆನ್ಸಿ. ಸೊ ಈಗ ನಾವು ರೇಡಿಯೋ 93.5 FM ನಮ್ಮಲ್ಲೂ ಕೂಡ ತರಂಗಾಂತರಗಳು ಎನಿ ಟೈಮ್ ಹೋಗ್ತಾ ಇರುತ್ತೆ. ಮಂಜುನಾಥ್ ಸರ್ದು ತರಂಗಾಂತರ ಒಂದೇ ತರ ಹೋಗ್ತಾ ಇರುತ್ತೆ. ಬಟ್ ನಮ್ಮ ತರಂಗ ನಿಮ್ಮ ತರಂಗ ಒಂದಾದಾಗ ಮಾತ್ರ ನಾವಿಬ್ರು ಇಲ್ಲಿ ಕೂರೋದಕ್ಕೆ ಸಾಧ್ಯ. ಬಿಟ್ರೆ ಇದೇ ಶಿಕಾರಿಪುರದಲ್ಲಿ 50,000 ಜನ ಇದ್ದಾರೆ, ಅವ್ರು ಬಂದು ಇಲ್ಲಿ ಕೂರಕ್ ಆಗಿಲ್ಲ. ಯಾಕಂದ್ರೆ ಫ್ರೀಕ್ವೆನ್ಸಿ ಮ್ಯಾಚ್. ಸೊ ಅದು ಏನ್ ಮಾಡುತ್ತೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ತೋರಿಸ್ತಾ ಹೋಗುತ್ತೆ. ಅದರಲ್ಲಿ ಆಲ್ಫಾ, ಡೇಟಾ, ಗಾಮಾ ಅದು ಇನ್ನೂ ಡೆಪ್ತ್ ಆಗಿ ಬರುತ್ತೆ. ಅದು ಪುಸ್ತಕದಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಸರ್. ನಮ್ಮ ಶಿಕಾರಿಪುರದವರು, ನಮ್ಮ ಶಿರಾಳಕೊಪ್ಪದವರು ಇಂಥದ್ದೊಂದು ಅದ್ಭುತವಾದ ಪುಸ್ತಕ ಬರೆದು, ಅದು ಪುಸ್ತಕ ಪ್ರಾಧಿಕಾರದಿಂದ ಅನುದಾನ ಪಡ್ಕೊಂಡು ನಾಡಿನಾದ್ಯಂತ ಈ ಪುಸ್ತಕ ಪ್ರಜಾವಾಣಿಯಲ್ಲಿ ವಿಮರ್ಶೆ ನೋಡಿದೆ, ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಇದ್ರ ಬಗ್ಗೆ ವಿಮರ್ಶೆ ನೋಡಿದೆ. ತುಂಬಾ ಖುಷಿ ಆಯ್ತು ಸರ್. ಇಷ್ಟೆಲ್ಲ ಮಾಡ್ಬೇಕಾದ್ರೆ ನಿಮಗೆ ಒಂದಷ್ಟು ಜನರ ಬೆಂಬಲ ಬೇಕಾಗತ್ತೆ ಈ ಪುಸ್ತಕ ಬರ್ಬೇಕಾದ್ರೆ. ಯಾರ್ಯಾರಿಗೆ ಕೃತಜ್ಞತೆ ಸಲ್ಲಿಸಕ್ಕೆ ಸರ್? ಖಂಡಿತ ನಾನು ಕೃತಜ್ಞತೆ ಸಲ್ಲಿಸೋದಕ್ಕೆ ತುಂಬಾ ಜನ ಇದ್ದಾರೆ. ಬಟ್ ಆದ್ರೆ ವಿಶೇಷವಾಗಿ ನನಗೆ ಕೃತಜ್ಞತೆ ನಾನು ಸಲ್ಲಿಸಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಆಕ್ಚುಲಿ ಈ ಪುಸ್ತಕ ಬಂದಾಗ, ನಾನು ಹೊರಗೆ ತಂದಾಗ ನನ್ನ ಅಜ್ಜಿ, ನಮ್ಮ ಸ್ವಂತ ನನಗೆ ತಾಯಿಗಿಂತನೂ ಒಂದು ಹೆಚ್ಚು, ಅವರು ಮೊನ್ನೆ ಒಂದು ರೀಸೆಂಟ್ ಒಂದು ಅವಘಡದಲ್ಲಿ ತೀರ್ಕೊಬಿಟ್ರು. ಸೊ ಅವರು ಈ ಪುಸ್ತಕದಲ್ಲಿ ಏನ್ ಬರ್ದಾನೆ ನಾನು ಕೇಳಬೇಕು ಅಂತ ಹೇಳಿ ನನ್ನ ಮನೆಯಲ್ಲಿ ಓದಿಸಿ ಅವ್ರು ಕೇಳಿದ್ರು. ಅವರು 90 ಇಯರ್ಸ್ ಏಜು. ಸೊ ಅದು ನನಗೆ ಖುಷಿ ವಿಚಾರ. ಇವತ್ತಿಲ್ಲ ಅವರು. ಫಸ್ಟ್ ಅವ್ರಿಗೆ ನಾನು ಇದನ್ನ ನೆನಪಬೇಕು ಮತ್ತು ಅವ್ರಿಗೆ ಅರ್ಪಿಸ್ಬೇಕು. ಎರಡನೇದೇನು ಅಂದ್ರೆ ಕುಂ ವೀರಭದ್ರಪ್ಪ ಸರ್, ಖ್ಯಾತ ಸಾಹಿತಿಗಳು. ಈಗೇನು ದೂರದರ್ಶನದಲ್ಲಿ ಅರಮನೆ ಕಾದಂಬರಿ ಧಾರಾವಾಹಿ ಬರ್ತಾ ಇದೆ, ಅದ್ರದ್ದು ಲೇಖಕರು. ಈಗ ಕರ್ನಾಟಕದಲ್ಲಿರುವ ಒಂದು ಪ್ರತಿಷ್ಠಿತ ಸಾಹಿತಿಗಳಲ್ಲಿ ಅವರು ಮುಂಚೂಣಿಯಲ್ಲಿ ಇದ್ದಾರೆ. ಈಗ ಆ ಕುಂ ವೀರಭದ್ರಪ್ಪ ಸರ್ಗೆ ನಾನು ಮುನ್ನುಡಿ ಬರೆದು ಕೊಡೋದಕ್ಕೆ ಹೇಳಿದಾಗ ಸರ್ ಆ ಪುಸ್ತಕನ ಓದಿ, ಸೊ ಈಗ ಇದ್ರ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ. ಕವರ್ ಪೇಜ್ ಎಲ್ಲಿ ಮಾಡಿಸ್ಬೇಕು ಗೊತ್ತಿಲ್ಲ, DTP ಎಲ್ಲಿ ಮಾಡಿಸ್ಬೇಕು ಗೊತ್ತಿಲ್ಲ, ಪ್ರಿಂಟಿಂಗ್ ಎಲ್ಲಿ ಮಾಡಿಸ್ಬೇಕು ಗೊತ್ತಿಲ್ಲ. ಕುಂ ವೀರಭದ್ರಪ್ಪ ಸರೇ ಮುನ್ನಿತ್ಕೊಂಡು, ನಾನೊಬ್ಬ ಸಾಮಾನ್ಯ, ಇನ್ನೂ ನಂದೊಂದು ಪುಸ್ತಕ ಬಂದಿಲ್ಲ, ಅವ್ರಂತ ದೊಡ್ಡ ಸಾಹಿತಿ, 100 ಪುಸ್ತಕ ಬರೆದಂಥವ್ರು, ನಮ್ಮೊಬ್ಬ ಸಾಮಾನ್ಯ ಲೇಖಕನಿಗೆ ಅವರೇ ಏನು ಕವರ್ ಪೇಜ್ ಡಿಸೈನರ್ನ, DTP ಆಪರೇಟರ್ನ, ಇಂಜಿನಿಯರ್ಸ್ನ ಎಲ್ಲ ಪರಿಚಯ ಮಾಡಿಕೊಟ್ಟು ಈ ಪುಸ್ತಕ ಇದೇ ಕ್ವಾಲಿಟಿಯಲ್ಲೇ ಬರ್ಬೇಕು, ಇದಕ್ಕೆ ಮೌಲ್ಯ ಇದೆ, ಇದೇ ಕ್ವಾಲಿಟಿಯಲ್ಲಿ ಬಂದ್ರೆ ಅದಕ್ಕೆ ಮೌಲ್ಯ ಇರುತ್ತೆ ಅಂತ ಹೇಳಿದ್ರು. ಫಸ್ಟ್ ನಾನು ಅವರಿಗೆ ಕೃತಜ್ಞತೆ ಅರ್ಪಿಸ್ಬೇಕು. ಅದ್ರ ಜೊತೆಗೆ ಡಾಕ್ಟರ್ ಚಂದ್ರಶೇಖರ್ ಸರ್, ಅದು ನಾವು ನಿರೀಕ್ಷಣೆ ಮಾಡಿರ್ಲಿಲ್ಲ. ಅವರ ನುಡಿಗಳು ನನಗೆ ಒಂದು ದೊಡ್ಡ ಒಂದು ನನಗೆ ಅಥೆಂಟಿಸಿಟಿ,
ಈ ಬುಕ್ಕಿಗೆ ಬೆನ್ನುಡಿ ಬರೆದು Yes. ಇದನ್ನ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಇದ್ರಲ್ಲಿ ಇರುವಂತ ವಿಚಾರಗಳು ನನಗೆ ಪ್ರಾಯಶಃ ವೈಜ್ಞಾನಿಕವಾಗಿವೆ ಅವರು ಅಂತ. ಅವರು ಅದನ್ನ ನನಗೆ ಬೆನ್ನುಡಿ ಬರೆಯೋವರೆಗೂ ಕೂಡ ನನಗೂ ಕೂಡ ಎಲ್ಲೋ ಒಂದ್ ಕಡೆ ಆತಂಕ ಇತ್ತು. ನಾನು ಪುಸ್ತಕಗಳನ್ನ ಓದಿ ಸಂಗ್ರಹಿಸಿ ಬರೆದಿರುವ ಮಾಹಿತಿಗಳು ಸರಿ ಇದಾವ ಇಲ್ಲ ಅನ್ನೋ ಒಂದು ನನಗೂ ಕೂಡ ಅನುಮಾನಗಳಿದ್ವು. ಆದ್ರೆ ಸರ್ ಯಾವಾಗ ಓದಿ 4 ಪುಟದಲ್ಲಿ ಬರೆದಿದ್ದವರು, ಬೆನ್ನುಡಿ 4 ಪುಟ ಬರೆದಿದ್ದಾರೆ. ಆದ್ರೆ ಅದಿಷ್ಟು ಆಗಲ್ಲ ಅಂತ ಹೇಳಿ ನಾವು ಲಿಮಿಟೆಡ್ ಅನ್ನ ಇದರಲ್ಲಿ ಡಿಸ್ಪ್ಲೇ ಮಾಡಿದೀವಿ. ಸೊ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕು. ವಿಶೇಷವಾಗಿ ಈಗೇನು ಈಗ ಪುಸ್ತಕಗಳನ್ನ ಏನು ಮಾರಾಟ ಮಾಡ್ತಾ ಇದ್ದಾರೆ ಅವರೇ ಸ್ವತಃ ಕೇಳಿ, ಯಾರು ನಮ್ಮ ಸ್ವಪ್ನದು ಇರ್ಬೋದು ಅಥವಾ ನವ ಕರ್ನಾಟಕದವ್ರು ಇರ್ಬೋದು, ಜೊತೆಗೆ ಇಲ್ಲಿ ನಮ್ಮ ಶಿವಮೊಗ್ಗ ಪ್ರಜ್ಞಾ ಬುಕ್ ಹೌಸ್ ಇರ್ಬೋದು, ಮತ್ತೆ ನಮ್ಮ ಧಾರವಾಡ ಶಾರದಾಂಬ ಪುಸ್ತಕಾಲಯ ಬಸವರಾಜ್ ಸರ್ ಇರ್ಬೋದು, ಮತ್ತೆ ವಿಶೇಷವಾಗಿ ನಿಮಗೆ ನಾವು ಇಷ್ಟು ಜನಕ್ಕೆ ತೋರಿಸ್ತಾ ಇದ್ದೀರಾ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟು ಇನ್ನೊಂದು ಯೂಟ್ಯೂಬ್ ಚಾನಲ್ ನೀವು ನೋಡಿದ್ರೆ ಅನ್ಸುತ್ತೆ, ನಮ್ಮ ಡಿಜಿಟಲ್ ಮಾಧ್ಯಮ ನಂದಿನಿ ಮತ್ತೆ ಆಕರ್ಷ್. ಸೊ ಅವರಂತೂ ಪಾಪ ಬೆಂಗಳೂರಿಗೆ ಕರೆಸಿ, ಇಲ್ಲ ಸರ್ ನೀವು ಬನ್ನಿ 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 ಅಂತ ಒತ್ತಾಯ ಮಾಡಿ ಸ್ವತಃ ಕರೆಸಿ ಅವ್ರ ಮನೇಲೆ ಊಟ ಹಾಕಿ ನನಗೆ ಇದನ್ನ ಒಂದಷ್ಟು ವಿಡಿಯೋಗಳನ್ನ ಮಾಡಿ ಬೆಂಬಲಿಸಿ ಅದ್ರ. ಸೊ ಅವ್ರಿಗೆ ಮತ್ತೆ ಇನ್ನೊಂದೇನು ಅಂದ್ರೆ ನಮ್ಮೆಲ್ಲ ಪತ್ರಿಕಾ ಸ್ನೇಹಿತರು, ವಿಶೇಷವಾಗಿ ನಾವು ವೈಭವ್ ಬಸವರಾಜ್ ಅವರು, ನಮ್ಮ ವಿಜಯ ಕರ್ನಾಟಕ ರಿಪೋರ್ಟರ್. ಆಕ್ಚುಲಿ ನಾನು ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕೆ ಅರ್ಜಿನೇ ಹಾಕಿರ್ಲಿಲ್ಲ. ಹಿಂದಿನ ದಿನ ಪ್ರಾಯಶಃ ಅವರು ನನಗೆ ಕಮ್ಯುನಿಕೇಟ್ ಮಾಡಿ, ಇಲ್ಲ ನೀವು ಕೊಡಿ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವ್ರ ಕಡೆ ಕೊಟ್ಟೆ. ಅವ್ರು ಹೋಗಿ ಹಾಕಿ ಸೆಲೆಕ್ಷನ್ ಆದ್ಮೇಲೂ ಅವ್ರು ತಗೊಬಂದು ನನಗೆ ತೋರಿಸಿದ ಮೇಲೆ ಸೆಲೆಕ್ಷನ್ ಆಗಿದೆ ಅಂತ ಗೊತ್ತು. ಅಲ್ಲಿವರೆಗೂ ನಾನು ಪ್ರಯತ್ನನೇ ಪಟ್ಟಿಲ್ಲ ಅಂತ ಅನ್ಕೋಬಹುದು. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಪರ್ಸನ್ ಅಂದ್ರೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಕಮಿಟಿ ಮತ್ತೆ ಡಾಕ್ಟರ್ ಮಾನಸ ಈಗಿನ ಅಧ್ಯಕ್ಷರು, ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸಲೇಬೇಕು. ಯಾಕಂದ್ರೆ ಇದು ಅವ್ರಿಗೆ ಒಂದು ರಿಸ್ಕಿ ಇದು ಸೆಲೆಕ್ಷನ್. ಯಾಕಂದ್ರೆ ನೀವು ಕತೆ, ಕವನ, ಕಾದಂಬರಿಗಳು ಈಸಿಯಾಗಿ ಸೆಲೆಕ್ಟ್ ಆಗುತ್ತೆ. ಬಟ್ ಈ ತರ ಸೆಲ್ಫ್ ಹೆಲ್ಪ್ ಅಥವಾ ಈಗ ನಾವು ನ್ಯೂರೋ ಎಕನಾಮಿಕ್ಸ್ ಅಂದಾಗ ಅಲ್ಲೂ ಕೂಡ ಸಾಕಷ್ಟು ಚರ್ಚೆಗಳನ್ನು ನಡೆದು, ಬಟ್ ಆ ಪುಸ್ತಕದಲ್ಲಿ ಮೌಲ್ಯ ಇದೆ ಅಂತ ಹೇಳಿ ಏನು ಡಾಕ್ಟರ್ ಮಾನಸ ಅವರು ಆಯ್ಕೆ ಮಾಡಿದ್ದಾರೆ ಅವರು ಕಮಿಟಿ. ಸೊ ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಹೇಳ್ಬೋದು. ಅದ್ರ ಜೊತೆಗೆ ಈಗ ತುಂಬಾ ಜನ ಈಗ ಸಡನ್ ಆಗಿ ಕ್ಯಾಮ್ರಾ ಮುಂದೆ ನೆನ್ಪು ಬರದೇ ಇರ್ಬೋದು, ಹಂಗೆ ಯಾರು ಬರ್ತಿದ್ರೆ ದಯವಿಟ್ಟು ಬೇಜಾರಾಗ್ಬಿಡಿ. ಎಲ್ಲರಿಗೂ ನಾನು ವಿಶೇಷವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಜೊತೆಗೆ ಕೊನೆಗೊಂದು ಖುಷಿ ಸುದ್ದಿಯನ್ನ ಕನ್ನಡ ನಾಡಿನ ಜನತೆಗೆ ತಿಳಿಸೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಪ್ರಾಮಾಣಿಕರು ಯಾಕೆ ಸೋಲ್ತಾರೆ ಮತ್ತೆ ಹೇಗೆ ಗೆಲ್ತಾರೆ, ಸೋಲ್ತಾರೆ ದಟ್ಸ್ ನಾಟ್ ಎ ಫೈನಲ್, ಹೇಗೆ ಗೆಲ್ತಾರೆ ಅನ್ನುವಂಥ ಒಂದು ವಿಶೇಷ ಪುಸ್ತಕ ಇದು ನನಗೆ ಜಲಸ್ ಕ್ರಿಯೇಟ್ ಮಾಡ್ತಾ ಇದೆ. ಯಾಕಂದ್ರೆ ನಾವೆಲ್ಲ ಮಾಡ್ಬೇಕಾದ ಕೆಲಸ ಇದ್ದು, ರಾಜ್ಯಶಾಸ್ತ್ರದ ಸಹ ಪ್ರಾಧ್ಯಾಪಕ ಅಂತ ಸಂಬಳ ತಗೋತೀವಿ, ರಾಜಕೀಯದಲ್ಲಿ ಏನೂ ಕೂಡ ಕೆಲಸ ಮಾಡ್ತಾ ಇಲ್ಲ. ದ ಪೊಲಿಟಿಕ್ಸ್ ಇನ್ ಇಂಡಿಯಾ ಏನಾಗ್ತಾ ಇದೆ, ಪ್ರಾಮಾಣಿಕರು ಯಾಕೆ ಸೋಲ್ತಾ ಇದ್ದಾರೆ, ಇದು ಪೊಲಿಟಿ ರಿಲೇಟೆಡ್ ಆದ ಒಂದು ಅದ್ಭುತ ಪುಸ್ತಕ ರೆಡಿ ಆಗ್ತಾ ಇದೆ. ಅದ್ರದ್ದು ಕವರ್ ಪೇಜ್ ಎಲ್ಲ ರಿಲೀಸ್ ಮಾಡಿದ್ದಾರೆ. ಅದನ್ನ ನೋಡಿ ನಾನು ಕೂಡ ಭಾಳ ಖುಷಿ ಪಟ್ಟಿದ್ದೀನಿ. ವೆಯ್ಟಿಂಗ್ ಅದ್ರ ಬಗ್ಗೆ ಕೂಡ ವೆಯ್ಟಲ್ಲಿ ಇದ್ದೀನಿ ಸರ್. ಈ ಬುದ್ಧಿವಂತರು ಬಡವರಾಗೋದು ಏಕೆ ಈ ಪುಸ್ತಕವನ್ನು ಬರೀ ಇದೆಷ್ಟು ಚರ್ಚೆಯನ್ನು ಕೇಳಿ ನಾನು ಶ್ರೀಮಂತರಾಗ್ತೀನಿ ಅನ್ಕೊಳಂಗಿಲ್ಲ. ಈ ಪುಸ್ತಕ 280 ಪುಟ ಇದೆ. ಅದನ್ನು ಅಧ್ಯಯನ ಮಾಡಿ ನಿಮ್ಮ ಬದುಕಲ್ಲಿ ಎರರ್ಸ್ಗಳು ಮಾಡ್ಕೋತಾ ಇದ್ದೀರಾ, ಆ ಎರರ್ಸ್ಗಳನ್ನ ಕರೆಕ್ಟ್ ಮಾಡಿಕೊಂಡು ಸಿರಿವಂತಿಕೆ ಕಡೆ ಬರ್ರಿ. ಸಿರಿವಂತಿಕೆ ಒಂದು ಅಬುಂಡೆನ್ಸ್. ನಾವು ರಿಚೆಸ್ಟ್ ಟೆಂಪಲ್ ತಿರುಪತಿಗೆ ಹೋದ್ರು ಅಲ್ಲಿ ಅಬುಂಡೆನ್ಸೇ ಇದೆ, ಎಲ್ಲಿ ನೋಡಿದ್ರು ಅಬುಂಡೆನ್ಸ್. ದೇವಾಲಯಗಳು ಕೂಡ ಬಡವ ಇಲ್ಲ, ಅಲ್ಲೂ ಕೂಡ ಒಂದಷ್ಟು ಚಿನ್ನ, ಆಭರಣ ಎಲ್ಲ ತುಂಬಿಕೊಂಡಿದೆ. ಅಂದರೆ ರಿಚ್ನೆಸ್ ಅನ್ನೋದನ್ನ ನಾವು ಕೇವಲ ಅದು ವಿಲನಿಕ್ ಕ್ವಾಲಿಟಿ ಅನ್ಕೊಳ್ಳದೆ, ರಿಚ್ನೆಸ್ ಅನ್ನೋದು ಎಲ್ಲರಲ್ಲೂ ಇರಬೇಕಾದ ಒಂದು ಅತ್ಯುತ್ತಮ ಅಬುಂಡೆನ್ಸ್ ಅಂತ ಭಾವಿಸುತ್ತಾ ಅದರೆಡೆಗೆ ನಾವೆಲ್ಲರೂ ಸಾಗೋಣ ಅಂತ ಹೇಳ್ತಾ, ಈ ಪುಸ್ತಕಕ್ಕೆ ಶುಭ ಹಾರೈಸ್ತಾ, ಇವತ್ತಿನ ಸೆಷನ್ಗೆ ಬಂದು ಭಾಗವಹಿಸಿ ನಿಮಗೆಲ್ಲ ಒಳ್ಳೆ ಮಾರ್ಗದರ್ಶನ ನೀಡಿದ ನವೀನ್ ಸರ್ ಅವರಿಗೆ ಧನ್ಯವಾದ ಹೇಳ್ತಾ ಇವತ್ತಿನ ಈ ಸಮಾರಂಭವನ್ನು, ಈ ಸೆಷನನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಥ್ಯಾಂಕ್ ಯು. ಅವಕಾಶಕ್ಕಾಗಿ ಸಾಧನಾ ಅಕಾಡೆಮಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ತೆ.